जबकि करेंसी टेराकोटा के, मिट्टी के कॉइन बनते थे, दुनिया चलती थी। वक्त वो बदल गया, तो कभी तांबे के सिक्के आए, कभी चांदी के आए, कभी सोने के आए, कभी चमड़े के आए, धीरे धीरे करके कागज के आए। अब ये बदलाव हम ही लोगों ने स्वीकार किया युग के अनुसार। अब वक्त आ चुका है कि अब कागज वाली करेंसी का वक्त जा रहा है। अब डिजिटल करेंसी हमको हमारे स्वभाव को बनाना पड़ेगा। अलावा आने वाले दिनों में ब्लॉकचेन टेक्नोलॉजी का भी बड़ा अहम रोल रहेगा। इस तकनीक से सप्लाई चेन की रियल टाइम मॉनिटरिंग हो पाएगी। इससे में खेती में होने वाले लेन देन में पारदर्शिता आएगी। सबसे बड़ी बात, बिचौलियों की बदमाशी पर भी लगाम लगेगी और उपज की बर्बादी भी लगाम लगेगी। उज्जवल भविष्य के लिए हमने एक ट्रांसपेरेंसी लाने की आवश्यकता है, डिजिटल करेंसी की ओर जाने की आवश्यकता है। जगत कितनी तेजी से बदल रहा है, टेक्नोलॉजी मनुष्य को किस प्रकार से ड्राइव कर जा रहा है। अगर हम उसके साथ अपने आप को थोड़ा सा भी कोप अप नहीं रखेंगे तो फासला इतना बढ़ जाएगा कि फिर हम इतने इरेलेवेंट हो जाएंगे कि हमें कोई पूछेगा तक नहीं। ये अवस्था दूर है। टेक्नोलॉजी पूरे इकोनॉमिकल एटमॉस्फेयर को चेंज कर सकती है, ये ताकत है इसकी। हम इसको किस प्रकार से प्रयोग में लाएं और जीवन के हर क्षेत्र में हम इसको किस प्रकार से प्रयोग लाएं, हमने प्रयास करना है। Disruptive technologies such as blockchain and the Internet of Things will have a deep impact in the way we live and work. They will require rapid adaptation in our workplaces. कहता हूं, बड़े विश्वास से कहता हूं, आईटी प्लस आईटी इज इक्वल टू आईटी। इंफॉर्मेशन टेक्नोलॉजी प्लस इंडियन टैलेंट इज इक्वल टू इंडिया टुमारो। ಸೂಪರ್ ಫ್ರೆಂಡ್ಸ್, ನೀವು ನೋಡ್ದಂಗೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಇದು ಪ್ರಪಂಚದ ನೆಕ್ಸ್ಟ್ ಲೆವೆಲ್ ಅಲ್ಲಿ, ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್ ಗೆ, ನೆಕ್ಸ್ಟ್ ಜನರೇಷನ್ ಗೆ ತುಂಬಾನೇ ಬೇಕಾಗಿರುವಂತ ಒಂದು ಆಪರ್ಚುನಿಟಿ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನರೇಂದ್ರ ಮೋದಿ ನಮ್ಮ ಭಾರತದ ಹೆಮ್ಮೆಯ ಪ್ರೈಮ್ ಮಿನಿಸ್ಟರ್ ಆದಂತವ್ರು ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಡಿಜಿಟಲ್ ಕರೆನ್ಸಿ ಅನ್ನೋದು ಭಾರತದಲ್ಲಿ ತುಂಬಾ ದೊಡ್ಡದಾದಂತ ಒಂದು ರೋಲ್ ಅನ್ನ ಪ್ಲೇ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಅಂಡ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನುವಂತ ಈ ಒಂದು ಟೆಕ್ನಾಲಜಿ ಏನಿದೆ ಇದು ಎಲ್ಲಾ ಇಂಡಸ್ಟ್ರಿಯಲ್ಲೂ ಕೂಡ ಇಂಪ್ಲಿಮೆಂಟ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅಗ್ರಿಕಲ್ಚರ್ ಅಲ್ಲಿ, ಎಲೆಕ್ಷನ್ ಕಮಿಟಿಯಲ್ಲಿ, ಬ್ಯಾಂಕ್ ಗಳಲ್ಲಿ, ಎಷ್ಟೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗಳಲ್ಲಿ, ಇದೆಲ್ಲಾ ಕಡೆನೂ ಈ ಒಂದು ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದು ಬೂಮ್ ಆಗುತ್ತೆ. ಸೊ ಫ್ಯೂಚರ್ ಸ್ಕೋಪ್ ಇರುವಂತ ಒಂದು ಅದ್ಭುತವಾದಂತ ಒಂದು ಆಪರ್ಚುನಿಟಿ ಬಗ್ಗೆ ಇವತ್ತು ನೀವು ತಿಳ್ಕೊಳ್ತಾ ಇದ್ದೀರಾ. ಇದನ್ನ ನಾನ್ ಹೇಳಿದ್ರೆ ನಿಮ್ಗೆ ಅದಕ್ಕೆ ಒಂದು ವ್ಯಾಲ್ಯೂ ಸಿಗಲ್ಲ ಅನ್ನೋದಕ್ಕೆ ಅವ್ರು ಮಾತಾಡಿರುವಂತ ಒಂದು ವಿಡಿಯೋವನ್ನ ಪ್ಲೇ ಮಾಡಿದ್ದೀನಿ. ಸೊ ದಟ್ ನಿಮ್ಗೆ ಗೊತ್ತಾಗಿದೆ ನಾವ್ ಇವತ್ತು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಹಾಗೂ ಫ್ಯೂಚರ್ ಈ ಭಾರತ ನಡೆಯುವಂತ ಒಂದು ಕರೆನ್ಸಿ ಮೇಲೆ ಈ ಒಂದು ಪ್ರಾಜೆಕ್ಟ್ ಡಿಸೈನ್ ಆಗಿದೆ. ಅದನ್ನ ನಾವು ತಿಳ್ಕೊಳ್ಳಕ್ಕೆ ಅಂತ ಬಂದಿದೀವಿ ಅಂತ ಹೇಳಿ ದಯವಿಟ್ಟು ಫೋಕಸ್ಡ್ ಆಗಿ ಕಂಪ್ಲೀಟ್ ಪ್ರೆಸೆಂಟೇಶನ್ ಅನ್ನ ಕೇಳಿಸ್ಕೊಳ್ಳಿ. ನಿಮ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ ಈ ಒಂದು ಪ್ರಾಜೆಕ್ಟ್ ಇಂದ. ಸೊ ಈ ಒಂದು ಪ್ರಾಜೆಕ್ಟ್ ಆಕ್ಚುಲಿ ಸ್ಟಾರ್ಟ್ ಆಗಿರೋದು ನೋಡೋದಾಯ್ತು ಅಂದ್ರೆ 31 ಜನವರಿ 2020. ಈ ಒಂದು ಪ್ರಾಜೆಕ್ಟ್ ನ ಅಫಿಷಿಯಲ್ ಡೊಮೈನ್ ಏನಪ್ಪಾ ಅಂತ ನೋಡೋದಾಯ್ತು ಅಂದ್ರೆ forsas.io ಅಂತ ಹೇಳಿ ಈ ಒಂದು ಕಂಪ್ಲೀಟ್ ಪ್ರಾಜೆಕ್ಟ್ ಏನಿದೆ ಬೇಸ್ಡ್ ಆನ್ ಎಥೇರಿಯಂ ಹಾಗೂ ಬ್ಲಾಕ್ ಚೈನ್ ಇಂದ ಆಗಿರುತ್ತೆ. ಈ ಒಂದು ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಿದಂತ ವ್ಯಕ್ತಿ ಮಿಸ್ಟರ್ ಲ್ಯಾಡೋ ಅಂತ ಹೇಳಿ. ಸೊ ಫೌಂಡರ್ ಅಂಡ್ ಡೆವಲಪರ್ ಈ ಒಂದು ವ್ಯಕ್ತಿ 8 ವರ್ಷದ ಬ್ಲಾಕ್ ಚೈನ್ ಎಕ್ಸ್ಪೀರಿಯನ್ಸ್ ಹಾಗೂ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಪೀರಿಯನ್ಸ್ ಹೊಂದಿರುವಂತ ಒಂದು ವ್ಯಕ್ತಿ. ಈ ಒಂದು ಪ್ರಾಜೆಕ್ಟ್ ಅನ್ನ ಇವಾಗ ಇವರು ಲಾಂಚ್ ಮಾಡಿದಾರೆ ಅಷ್ಟೇ, ಬಟ್ ಲಾಸ್ಟ್ 3 ಇಯರ್ಸ್ ಇಂದ ಈ ಒಂದು ಪ್ರಾಜೆಕ್ಟ್ ಗೋಸ್ಕರ ಇವ್ರು ಕಷ್ಟಪಟ್ಟು ವರ್ಕ್ ಮಾಡಿದ್ದಾರೆ ಹಗಲು ರಾತ್ರಿ. ಇವತ್ತು ನಮ್ಗೆ ಈ ಒಂದು ಆಪರ್ಚುನಿಟಿಯನ್ನ ಕೊಡೋದಕ್ಕೆ ಇವರ 3 ವರ್ಷದ ಶ್ರಮ ಕಾಣಿಸ್ತಿರುತ್ತೆ. ಈ ಒಂದು ಕರೆನ್ಸಿ ಏನಿದೆ, ಈ ಒಂದು ಪ್ರಾಜೆಕ್ಟ್ ಏನಿದೆ, ಇದು ಒಂದು ಸ್ಮಾರ್ಟ್ ಕಾಂಟ್ರಾಕ್ಟ್ ಇಂದ ಆಗಿರುವಂತ, ಸ್ಮಾರ್ಟ್ ಕಾಂಟ್ರಾಕ್ಟ್ ವೆರಿಫೈಡ್ ಆಗಿರುವಂತ ಒಂದು ಪ್ರಾಜೆಕ್ಟ್. ಅದರ ಅಡ್ರೆಸ್ ಕೂಡ ಇಲ್ಲಿರುತ್ತೆ. ಅದನ್ನ ನೀವು ಲೈವ್ ಆಗಿ ಕೂಡ ನೀವು ಕ್ರಾಸ್ ಚೆಕ್ ಮಾಡ್ಬೋದು, ಇದು ವೆರಿಫೈಡ್ ಅಲ್ವಾ ಅನ್ನುವಂಥದ್ದನ್ನ. ಇದೆಲ್ಲವನ್ನು ಕೂಡ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಲಾಗಿನ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೇನೆ. ದಯವಿಟ್ಟು ಅಲ್ಲಿವರೆಗೂ ಕೀಪ್
ವಾಚಿಂಗ್. ಸೊ ಇವತ್ತು ನಾವು ನೋಡುವಂತ ಈ ಒಂದು ಪ್ರಾಜೆಕ್ಟ್ ಏನಿದೆ ಇದು ಡಿಜಿಟಲ್ ಕರೆನ್ಸಿ, ಮೋದಿ ಅವರು ಹೇಳಿದಂತ ಆನ್ಲೈನ್ ಕರೆನ್ಸಿ, ಡಿಜಿಟಲ್ ಕರೆನ್ಸಿ, ಗ್ಲೋಬಲ್ ಕರೆನ್ಸಿ ಅಂತ ನಾವೇನ್ ಹೇಳ್ತೀವಿ ಅದನ್ನ ಬೇಸ್ ಮಾಡಿರುವಂತ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಅದ ಹೆಸರು ನೋಡೋದಾಯ್ತು ಅಂದ್ರೆ ಎಥೇರಿಯಂ ಅಂತ ಹೇಳಿ. ಸೊ ಪ್ರಪಂಚದ ಲಾರ್ಜೆಸ್ಟ್ ಸೆಕೆಂಡ್ ಕರೆನ್ಸಿ ಅಂತ ಹೇಳ್ತೀವಿ ಎಥೇರಿಯಂ ಅನ್ನೋದನ್ನ. ಮೊದಲನೇ ಕರೆನ್ಸಿ ಯಾವುದು ಅಂತ ನೋಡೋದಾಯ್ತು ಅಂದ್ರೆ ಬಿಟ್ ಕಾಯಿನ್. ಸೊ ಇದು 2009ರಲ್ಲಿ ಬಂತು ಬಿಟ್ ಕಾಯಿನ್ ಅನ್ನೋದು. ಅವತ್ತು ಅದರ ರೇಟ್ 10 ರೂಪಾಯಿ ಇತ್ತು ಅಂತಂದ್ರೆ ಇವತ್ತು 9 ಲಕ್ಷ ರೂಪಾಯಿ ಇದೆ. ನೀವೇನಾದ್ರೂ 10 ರೂಪಾಯಲ್ಲಿ ಇದ್ದಾಗ ಈ ಒಂದು ಕರೆನ್ಸಿಯನ್ನ 1000 ಕರೆನ್ಸಿ ನೀವೇನಾದ್ರೂ ತಗೊಂಡು ಇಟ್ಕೊಂಡಿದ್ರೆ ಇವತ್ತು ಅದರ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಗ್ರೋತ್ ಅನ್ನೋದನ್ನ ಕೊಟ್ಟಿರ್ತಾ ಇತ್ತು ಅನ್ನೋ ಅಂತ ಒಂದು ಇಮ್ಯಾಜಿನೇಷನ್ ನಾವು ಮಾಡ್ಕೊಬಹುದು. ಸೊ ಇದು ಕೂಡ ಅದೇ ತರದ ಡಿಸೆಂಟ್ರಲೈಸ್ ಆಗಿರುವಂತ ಎಥೇರಿಯಂ ಅನ್ನ ಕಂಪ್ಲೀಟ್ ಆಗಿ ಎಥೇರಿಯಂ ಗಿಂತ ಅಡ್ವಾನ್ಸ್ ಟೆಕ್ನಾಲಜಿ ಬಳಸಿರುವಂತ ಒಂದು ಕರೆನ್ಸಿ. ಈ ಒಂದು ಕರೆನ್ಸಿ ಆಕ್ಚುಲಿ ಬಂದಿರೋದು ನೋಡೋದಾಯ್ತು ಅಂದ್ರೆ 2015ರಲ್ಲಿ ಇದು ಕೂಡ ಒಂದು ಗ್ಲೋಬಲ್ ಕರೆನ್ಸಿ ಆಗಿದೆ. ಈ ಒಂದು ಕರೆನ್ಸಿ ಕೂಡ ನಿಮ್ಗೆ ಡಿಸೆಂಟ್ರಲೈಸ್ಡ್ ಆಗಿರುವಂತದ್ದು. ಡಿಸೆಂಟ್ರಲೈಸ್ಡ್ ಅಂದ್ರೆ ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇದನ್ನ ಗವರ್ಮೆಂಟ್ ಇಂದ ಅಥವಾ ಯಾವುದೋ ಒಂದು ಕಾರ್ಪೊರೇಟ್ ಕಂಪನಿಯಿಂದಾನು ನಡೆಸೋದಿಕ್ಕೆ ಆಗೋದಿಲ್ಲ. ಇದೊಂದು ಕಂಟ್ರೋಲಿಂಗ್ ಇಲ್ಲದೆ ಇರುವಂತ ಒಂದು ಪೀಪಲ್ ಇಂದ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ನಡೆಯುವಂತ ಒಂದು ಕರೆನ್ಸಿ. ಇದನ್ನ ನಾವು ಡಿಸೆಂಟ್ರಲೈಸ್ಡ್ ಕರೆನ್ಸಿ, ಗ್ಲೋಬಲ್ ಕರೆನ್ಸಿ ಅಂತ ಹೇಳ್ತೀವಿ. ಸೊ ಯೂಶಲಿ ಏನು ಅಂತಂದ್ರೆ ಒಂದು ಕಂಟ್ರಿಗೆ ಅವ್ರದೇ ಆದಂತ ಒಂದು ಕರೆನ್ಸಿ ಇರುತ್ತೆ. ಆ ಕರೆನ್ಸಿಯ ಏರುಪೇರು ಏನಿರುತ್ತೆ ಅದು ಆ ಕಂಟ್ರಿಯ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಡಿಪೆಂಡ್ಸ್ ಇರುತ್ತೆ, ಅಥವಾ ಯಾವುದೋ ಒಂದು ಗವರ್ಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಬಟ್ ಈ ಒಂದು ಕರೆನ್ಸಿ ಏನಿರುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಟ್ರಿ ಮೇಲೆ ಡಿಪೆಂಡ್ ಇರಲ್ಲ, ಇದು ಅಕ್ರಾಸ್ ದ ಗ್ಲೋಬಲ್ ಮೇಲೆ ಡಿಪೆಂಡ್ ಇರುತ್ತೆ. ಗ್ಲೋಬಲ್ ಅಲ್ಲಿ ಎಷ್ಟು ಜಾಸ್ತಿ ಜನ ತಗೊಳ್ತಾರೆ ಅಷ್ಟು ಜಾಸ್ತಿ ಇದರ ರೇಟ್ ಜಾಸ್ತಿ ಆಗುತ್ತೆ, ಎಷ್ಟು ಜನ ಕಡಿಮೆ ತಗೊಳ್ತಾ ಹೋಗ್ತಾ ಇದ್ರೆ ಇದರ ರೇಟ್ ಕೂಡ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಸೊ ಇದ್ರ ಬಗ್ಗೆ ಒಂದು ವಿಚಾರವನ್ನ ನಾನು ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಇದರ ಟ್ರಾನ್ಸಾಕ್ಷನ್ ಎಷ್ಟು ಆಗ್ತಾ ಇದೆ, ಒಂದು ದಿವಸಕ್ಕೆ ಎಷ್ಟು ಟ್ರಾನ್ಸಾಕ್ಷನ್ ಗಳಾಗ್ತಾ ಇದೆ, ಎಷ್ಟು ಇದರ ಪವರ್ ಎಷ್ಟಿದೆ, ಇದು ಫ್ಯೂಚರ್ ಅಲ್ಲಿ ಏನಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ರೆವಲ್ಯೂಷನ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಒಂದು ಸ್ಲೈಡ್ ಏನಿದೆ ಇದನ್ನ ನೀವು ಕೂಡ ಓಪನ್ ಮಾಡಿ ಚೆಕ್ ಮಾಡಬಹುದು. ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಂತ ಹೇಳಿ. ಸೊ ಇದನ್ನ ನಾನು ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಕಳಿಸ್ತೇನೆ. ಸೊ ಇದನ್ನ ನೀವು ಓಪನ್ ಮಾಡಿ ಚೆಕ್ ಮಾಡಿದ್ರೆ ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನೋದು ಸಿಗುತ್ತೆ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ, ನೀವು ಬೇಕಾದ್ರೆ ಲೈವ್ ಆಗಿ ಹೋಗಿ ಚೆಕ್ ಮಾಡ್ಕೊಬಹುದು. ಸೊ ಇದರಲ್ಲಿ ನೀವು ನೋಡ್ಬೋದು, ಸೊ ಪ್ರಪಂಚದ 100 ಟಾಪ್ ಕರೆನ್ಸಿಗಳನ್ನ ಇವರು ತೋರಿಸಿದ್ದಾರೆ. ಸೊ ಅದರಲ್ಲಿ ಮೊದಲನೇ ಕರೆನ್ಸಿ ನೋಡೋದಾಯ್ತು ಅಂದ್ರೆ ಆಲ್ರೆಡಿ ನಾನು ತಿಳಿಸಿದಂಗೆ ಬಿಟ್ ಕಾಯಿನ್ ಅನ್ನೋದು, ಎರಡನೇ ಕರೆನ್ಸಿ ಬಂದು ಎಥೇರಿಯಂ ಅಂತ ಹೇಳಿ. ಸೊ ಈ ಒಂದು ಪ್ರಾಜೆಕ್ಟ್ ನಡೀತಾ ಇರುವಂತ ಎಥೇರಿಯಂ ಅನ್ನುವಂತ ವಿಚಾರವನ್ನ ನಾವಿಲ್ಲಿ ತಿಳ್ಕೊಳ್ಳೋದಾಯ್ತು ಅಂದ್ರೆ ಈ ಒಂದು ಕರೆನ್ಸಿಯ ಪೊಟೆನ್ಶಿಯಲ್ ಎಷ್ಟಿದೆ, ಎಷ್ಟು ಲಕ್ಷ ಜನ, ಎಷ್ಟು ಕೋಟಿ ರೂಪಾಯಿಯನ್ನ ಈ ಒಂದು ಕರೆನ್ಸಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟೊಂದೆಲ್ಲ ಫ್ಯೂಚರ್ ಸ್ಕೋಪ್ ಇದೆ ಇದ್ರ ಮೇಲೆ ಅಂತ ನೀವು ನೋಡ್ಬೋದು. ಸೊ ಇಲ್ಲಿ ನಾನು ನಿಮ್ಗೆ ಸ್ವಲ್ಪ ಸ್ಲೈಡ್ ಅನ್ನ ಕೆಳಗಡೆ ಮಾಡಿ ತೋರಿಸ್ತಾ ಇದ್ದೀನಿ, ಸೊ ದಟ್ ನೀವು ಈ ಒಂದು ಟ್ರಾನ್ಸಾಕ್ಷನ್ ಅನ್ನೋದನ್ನ ನೀವು ನೋಡ್ಬೋದು. ಸೊ ಈ ಒಂದು ಕರೆನ್ಸಿ 2015ರಲ್ಲಿ ಇದರ ಪ್ರೈಸ್ ನೋಡೋದಾಯ್ತು ಅಂದ್ರೆ $2 ಕೂಡ ಇರ್ಲಿಲ್ಲ. ಸೊ ಇವತ್ತು ಇದರ ಒಂದು ಡೆವಲಪ್ಮೆಂಟ್ ಏನಾಗಿದೆ, ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಆಗಸ್ಟ್ 7ನೇ ತಾರೀಕು ಇದರ ರೇಟ್ ಎಷ್ಟಿತ್ತು ಅಂತ ಹೇಳಿ. ಸೊ ಇದು ಹೋಗ್ತಾ ಏನಾಗ್ತಾ ಇದೆ, ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ಈ ಒಂದು ಕರೆನ್ಸಿಯ ಪ್ರೈಸ್ ಅನ್ನೋದು ನೀವು ನೋಡ್ತಾ ಇದ್ರ ಏರುಪೇರು ಆಗ್ತಾ ಇದೆ, ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ ಆಗ್ತಾ ಇರುತ್ತೆ. ಈ ಒಂದು ಕರೆನ್ಸಿ 2018ರಲ್ಲಿ ಸೊ ಎಷ್ಟಕ್ಕೆ ಈ ಒಂದು ಪ್ರೈಸ್ ಅನ್ನೋದು ಟಾಪ್ ಲೆವೆಲ್ ಹೋಗಿತ್ತು ಅಂತ ನೋಡೋದಾಯ್ತು ಅಂದ್ರೆ ನೀವು $1,400 ವರೆಗೂ ಈ ಒಂದು ಕರೆನ್ಸಿ ಇನ್ಕ್ರೀಸ್ ಆಗಿರುವಂತದನ್ನ ನೋಡ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರೋ ಪಾಯಿಂಟ್ ಅಲ್ಲಿ $1,328 ಇದೆ. ಇದು 2018ರಲ್ಲಿ ಆಲ್ರೆಡಿ ಈ ಲೆವೆಲ್ಗೆ ಹೋಗಿರುವಂತ ಒಂದು ಕರೆನ್ಸಿ ಆಗಿರುತ್ತೆ. ಸೊ ಇದಾದ್ಮೇಲೆ ಮತ್ತೆ ಅಂದ್ರೆ ಯಾವ್ದೇ ಒಂದು ಕರೆನ್ಸಿ ಆಯ್ತು ಅಂತಂದ್ರೆ ಯಾವ್ದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತಂದ್ರೆ ಕಡಿಮೆಯಲ್ಲಿ ಇದ್ದಾಗ ತಗೊಂಡಿರ್ತೀವಿ, ಜಾಸ್ತಿ ಬಂದಾಗ ನಾವೇನ್ ಮಾಡ್ಬಿಡ್ತೀವಿ, ಮಾರಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಮಾರಕ್ ಸ್ಟಾರ್ಟ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಆಗಿರುತ್ತೆ, ಮತ್ತೆ ಈ ಒಂದು ಗ್ರೋತ್ ಏನಿರುತ್ತೆ ಮತ್ತೆ ಡಿಗ್ರೋತ್ ಆಗಿ ಇವತ್ತು 2020ರಲ್ಲಿ, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಾರ್ಚ್ ತಿಂಗಳಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ 2020 ಮಾರ್ಚ್ ಅಲ್ಲಿ $132 ಈ ಒಂದು ಕರೆನ್ಸಿ ಪ್ರೈಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಈ ಒಂದು ಕರೆನ್ಸಿ ಇವತ್ತು ಯಾವ ಮಟ್ಟದಲ್ಲಿ ಬೂಮ್ ಆಗ್ತಾ ಇದೆ ಅಂತಂದ್ರೆ ಮತ್ತೆ ಇದು $1,400 ಜಾಸ್ತಿ, 1,400ಕ್ಕಿಂತ ಜಾಸ್ತಿ ಹೈಯೆಸ್ಟ್ ಪೀಕ್ ಹೋಗುವಂತ ಪ್ರೆಡಿಕ್ಷನ್ ಅನ್ನ ಮಾಡ್ತಾ ಇದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಏಪ್ರಿಲ್ ಅಲ್ಲಿ ಜಸ್ಟ್ 1 ತಿಂಗಳಲ್ಲಿ ಇದರ ಗ್ರೋತ್ ಎಷ್ಟಾಗಿದೆ ಅಂತಂದ್ರೆ $50 ಜಾಸ್ತಿ ಆಗಿದೆ. ಸೊ ಅಗೇನ್ ನೀವು ಇನ್ನೊಂದು ಮಂತ್ ಬಿಟ್ಕೊಂಡು ನೀವು ಮಾರ್ಚ್ ಅಲ್ಲಿ ನೋಡೋದಾಯ್ತು ಅಂದ್ರೆ $200 ಆಗಿದೆ. ಸೊ ಅಗೇನ್ ನೀವು ಏಪ್ರಿಲ್ ಅಲ್ಲಿ ಜೂನ್ ಜುಲೈಯಲ್ಲಿ ನೀವು ನೋಡೋದಾಯ್ತು ಅಂದ್ರೆ ಇದರ ರೇಟ್ ಬಂದು $250 ನಿಯರ್ ಬೈ ಹೋಗಿದೆ. ಸೊ ಇದೇ ನೀವು ಇವತ್ತಿನ ಪ್ರೆಸೆಂಟ್ ರೇಟ್ ಅಲ್ಲಿ ನೀವು ನೋಡೋದಾಯ್ತು ಅಂದ್ರೆ $420 ಇವತ್ತು ಈ ಒಂದು ಕರೆನ್ಸಿಯ ಪ್ರೈಸ್ ಆಗಿದೆ. ಇದೇ ಮಾರ್ಚ್ ತಿಂಗಳು 2020 ಮಾರ್ಚ್ ಅಲ್ಲಿ ನೀವು ತಗೊಂಡಿದ್ರೆ ಇದರ ಪ್ರೈಸ್ ಎಷ್ಟಿರ್ತಾ ಇತ್ತು, $130 ಇರ್ತಾ ಇತ್ತು. ಬಟ್ ಇವತ್ತು ಅಪ್ರಾಕ್ಸಿಮೇಟ್ಲಿ ನಿಮ್ಗೆ $420 ಅಂದ್ರೆ ಎಷ್ಟು ಟೈಮ್ಸ್ ನಿಮಗೆ ರಿಟರ್ನ್ ಸಿಕ್ತಿತ್ತು ಅಂದ್ರೆ 300 ಟೈಮ್ಸ್, 300% ನಿಮಗೆ ಪ್ರಾಫಿಟ್ ಅನ್ನ ಈ ಒಂದು ಕರೆನ್ಸಿ ಕೊಡ್ತಾ ಇತ್ತು. ಸೊ ಇದು ಇಲ್ಲಿಗೆ ಸ್ಟಾಪ್ ಆಗಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ಕರೆನ್ಸಿಯ ರೇಟ್ ಏನಿದೆ $2,000 ವರೆಗೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಮೋರ್ ದೆನ್ 1,40,000
1,000 rupees ವರೆಗೂ ಇದರ ರೇಟ್ ಇನ್ಕ್ರೀಸ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ವೈ ಬಿಕಾಸ್ ಇದನ್ನ ಹೇಳ್ತಿದ್ದಾರೆ ಅಂದ್ರೆ ಇಂಡಿಯಾದಲ್ಲಿ ಈ ಒಂದು ಕರೆನ್ಸಿಯನ್ನ ಈಗ ಲೀಗಲ್ ಆಗಿ ಅಪ್ರೂವ್ ಮಾಡಿದೆ. ಮಾರ್ಚ್ 4ನೇ ತಾರೀಕು ಈ ಒಂದು ಕರೆನ್ಸಿ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅನ್ನುವಂತ ಕರೆನ್ಸಿಯನ್ನ ಸುಪ್ರೀಂ ಕೋರ್ಟ್ ಅವರು ಲೀಗಲ್ ಅಂತ ಹೇಳಿ ಅಪ್ರೂವ್ ಮಾಡಿದ್ದಾರೆ. ಅದಾದ ಕಾರಣಕ್ಕೆ ಇದು ಇಂಡಿಯಾದಲ್ಲಿ ಇರುವಂತ ಸುಮಾರು ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳು ಈ ಒಂದು ಕರೆನ್ಸಿಯನ್ನ ಪೇಮೆಂಟ್ ಸಿಸ್ಟಮ್ ಗೆ ತಗೊಂಡ್ಬರ್ತಾ ಇದ್ದಾರೆ. ಅಂದ್ರೆ ಇನ್ಮೇಲೆ ಯಾರಿಗಾದ್ರೂ ಜಾಬ್ ಮಾಡ್ತಿರುವಂತ ಎಂಪ್ಲಾಯೀಸ್ ಗೆ ಸ್ಯಾಲರಿ ಹಾಕೋದಾಯ್ತು ಅಂದ್ರೆ ಇಥೇರಿಯಂ ಥ್ರೂ ಪೇಮೆಂಟ್ ಅನ್ನ ಮಾಡ್ಬೇಕು ಅಂತ ಸುಮಾರು ಕಾಂಟ್ರಾಕ್ಟ್ ಗಳು ನಡೀತಾ ಇದೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಪ್ರೈಸ್ ಏನಾಗ್ತಾ ಇದೆ ಮತ್ತೆ ಪೀಕ್ ಗೆ ಹೋಗ್ತಾ ಇದೆ. ಸೊ ಈ ಒಂದು ಕರೆನ್ಸಿಯ ರೆಕಾರ್ಡ್ಸ್ ಅನ್ನ ನೋಡೋದಾಯ್ತು ಅಂದ್ರೆ ಸೊ ಇಲ್ಲಿವರೆಗೂ 2015ರಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಅವ್ರಿಗೆ ಕೊಟ್ಟಿರೋಂತ ಟೋಟಲ್ ರಿಟರ್ನ್ಸ್ ನೋಡೋದಾಯ್ತು ಅಂದ್ರೆ 9,000% ಪ್ರಾಫಿಟ್ ಅನ್ನ ಕೊಟ್ಟಿದೆ. ಸೊ ಮಾರ್ಕೆಟ್ ರ್ಯಾಂಕ್ 2ನೇದಿದೆ. ಫಸ್ಟ್ ಯಾವ್ದಿದೆ ಅಂತಂದ್ರೆ ಬಿಟ್ಕಾಯಿನ್. ಸೊ ಸೆಕೆಂಡ್ ಆಗಿರುವಂತ ಕರೆನ್ಸಿ. ಸೊ ಈ ಒಂದು ಕರೆನ್ಸಿ ಏನಿದೆ ಲಾಸ್ಟ್ ಕಳೆದ 24 hours ಅಲ್ಲಿ ಇದರ ಟೋಟಲ್ ವ್ಯಾಲ್ಯೂಮ್ ಎಷ್ಟು ಜನರೇಟ್ ಆಗಿದೆ, ಎಷ್ಟು ಕೋಟಿ ಜನರೇಟ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, 100 ಕೋಟಿ, 1000 ಕೋಟಿ. ಸೊ ಅಲ್ಲಿಗೆ ನೀವು ಡಾಲರ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಯು ಜಸ್ಟ್ ಇಮ್ಯಾಜಿನ್ ಇಂಡಿಯನ್ ರುಪೀಸ್ ಅಲ್ಲಿ ಇದು ಎಷ್ಟು ಕೋಟಿ ಬೆಲೆ ಬಾಳೋ ಅಂತ ಒಂದು ಕರೆನ್ಸಿ ಆಗಿದೆ ಅಂತ ಹೇಳಿ. ಸೊ ಇಲ್ಲಿ ಟೋಟಲ್ ಸಪ್ಲೈ ಎಷ್ಟು ಎಥೇರಿಯಂ ಆಗಿದೆ ಅಂದ್ರೆ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ಎಥೇರಿಯಂ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಆಲ್ ಟೈಮ್ ಹೈ ಎಷ್ಟಾಗಿದೆ ಅಂತ ನೋಡೋದಾಯ್ತು ಅಂದ್ರೆ $1,432 January 13, 2018 ಒಂದ್ಸತಿ ಹೈಯೆಸ್ಟ್ ಇನ್ಕಮ್ ಅನ್ನ ತಗೊಂಡಿದೆ. ಅಂಡ್ ಲೋವರ್ ಅಂದ್ರೆ ಕಡಿಮೆ ಅಂದ್ರೆ ಲೀಸ್ಟ್ ಅಲ್ಲಿ ಯಾವಾಗ ನೋಡಿದೆ ಅಂತ ನೋಡೋದಾಯ್ತು ಅಂದ್ರೆ $0.42 ಇದು ಬಿಗಿನಿಂಗ್ ಅಲ್ಲಿ ಅಂದ್ರೆ ಅಕ್ಟೋಬರ್ 21ಕ್ಕೆ ಇದರ ಪ್ರೈಸ್ ಈ ಒಂದು ಪ್ರೈಸ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇದರಲ್ಲಿ ನೀವು ನೋಡ್ಬೋದು. ಸೊ ಪ್ರತಿ ಒಂದೊಂದು ವಾರ ಎಷ್ಟಿದೆ, ಪ್ರತಿ ದಿನಕ್ಕೆ ಎಷ್ಟು ಜಾಸ್ತಿ ಆಯ್ತು, ಪ್ರತಿ ಕಳೆದ 24 ಗಂಟೆಯಲ್ಲಿ ಹೈ ಎಷ್ಟು, ಲೋ ಎಷ್ಟು, ಪ್ರತಿ ಒಂದೊಂದನ್ನು ಕೂಡ ನೀವು ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಚೆಕ್ ಮಾಡಬಹುದು. ಸೊ ಇಲ್ಲಿ ನಿಮ್ಗೆ ಕಂಪ್ಲೀಟ್ ಎಥೇರಿಯಂ ಏನು, ಯಾವ ತರ ವರ್ಕ್ ಆಗುತ್ತೆ, ಇದರ ಫ್ಯೂಚರ್ ಏನಿದೆ, ಯಾವ ತರ ಡೆವಲಪ್ ಆಗೋದಿದೆ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಲ್ಲಿ ನಿಮ್ಗೆ ಎಲ್ಲಾ ಕರೆನ್ಸಿದು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಎಥೇರಿಯಂ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಇದ್ರ ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಇವಾಗ ಕಮ್ ಟು ದ ಪಾಯಿಂಟ್ ಅಗೇನ್, ನಿಮ್ಮ ಒಂದು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಈ ಒಂದು ಕರೆನ್ಸಿಯನ್ನ ಬಳಸ್ಕೊಳ್ಳೋದ್ರಿಂದ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಟ್ಟೆ. ಇವಾಗ ಈ ಒಂದು ಪ್ರಾಜೆಕ್ಟ್ ಅನ್ನ ಯಾವ ತರ ಇನ್ಕಮ್ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೆಕ್ಸ್ಟ್ ಈ ಒಂದು ಪಾಯಿಂಟ್, ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಇದು ಕೂಡ 100% ಡಿಸೆಂಟ್ರಲೈಸ್ಡ್ ಆಗಿರುವಂತದ್ದು. ಇದು ಯಾರ ಒಂದು ಕಂಟ್ರೋಲಿಂಗ್ ಅಲ್ಲೂ ಇರೋದಿಲ್ಲ. ಅಂಡ್ ಈ ಒಂದು ಪ್ರಾಜೆಕ್ಟ್ ಏನಿದೆ ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಆಗಿರುವಂತದ್ದು. ಇಲ್ಲಿ ಹ್ಯೂಮನ್ಸ್ ಇಲ್ಲದೆ ಇದ್ರು ಈ ಒಂದು ಪ್ರಾಜೆಕ್ಟ್ ಏನಾಗುತ್ತೆ ಲೈಫ್ ಟೈಮ್ ರನ್ ಆಗ್ತಾ ಇರುತ್ತೆ. ಈ ಒಂದು ಪ್ರಾಜೆಕ್ಟ್ ಎಲ್ಲಿವರೆಗೂ ವರ್ಕ್ ಆಗುತ್ತೆ ಅಂತ ಕೇಳೋದಾಯ್ತು ಅಂದ್ರೆ ಇಂಟರ್ನೆಟ್ ಎಲ್ಲಿವರೆಗೂ ಇರುತ್ತೋ, ಏನು ಎಲೆಕ್ಟ್ರಿಸಿಟಿ ಪವರ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಒಂದು ಪ್ರಾಜೆಕ್ಟ್ ಲೈವ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ಇದು ಡಿಸೆಂಟ್ರಲೈಸ್ಡ್ ಆಗಿರುವಂತದ್ದು ಅಂಡ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಆಗಿರುವಂತ ಒಂದು ಪ್ರಾಜೆಕ್ಟ್ ಆಗಿರೋದ್ರಿಂದ ಈ ಒಂದು ಪ್ರಾಜೆಕ್ಟ್ ತುಂಬಾ ಲಾಂಗ್ ಟರ್ಮ್ ಸ್ಟೇಬಲ್ ಆಗುವಂತ ಒಂದು ಅದ್ಭುತವಾದಂತ ಒಂದು ಪ್ರಾಜೆಕ್ಟ್ ಆಗ್ತಾ ಇದೆ. ಸೊ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಸೋ ಮೆನಿ ಆಪರ್ಚುನಿಟೀಸ್ ಇದೆ. MLM ಅಲ್ಲಿ ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್, ಆನ್ಲೈನ್ ಡೇಟಾ ಎಂಟ್ರಿ, ಅಫಿಲಿಯೇಟ್ ಮಾರ್ಕೆಟಿಂಗ್, ಈ ತರ ಸೋ ಮೆನಿ ಆಪರ್ಚುನಿಟೀಸ್ ನಮಗೆ ಸಿಕ್ಕಿದ್ರು ಕೂಡ ಆ ಒಂದು ಪ್ರಾಜೆಕ್ಟ್ ಗಿಂತ ನಾನು ಇದಕ್ಕೇನೆ ಪ್ರಯಾರಿಟಿ ಕೊಡ್ಬೇಕು, ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಬಂದ್ರೆ ನಮಗೆ ಎಕ್ಸ್ಟ್ರಾ ಏನ್ ಸಿಗುತ್ತೆ, ಎಕ್ಸ್ಟ್ರಾ ಬೆನಿಫಿಟ್ ಏನ್ ಸಿಗುತ್ತೆ ಅಂತ ನೋಡೋದಾಯ್ತು ಅಂದ್ರೆ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. ಖಂಡಿತವಾಗ್ಲೂ ಇದು ನೀವೆಲ್ಲೂ ಕೂಡ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಸೋ ಮೆನಿ ಪೀಪಲ್ ಇದನ್ನ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ MLM ಅಂತ ಅನ್ಕೊಳ್ತಾರೆ. ಸೋ ಮೆನಿ ಪೀಪಲ್ MLM ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೋಗಿ ಸೋತಿರುವಂತ ಕಾರಣಗಳಿದೆ. ಮ್ಯಾಕ್ಸಿಮಮ್ ಪೀಪಲ್ ಇನ್ಕಮ್ ತಗೊಂಡಿದ್ದಾರೆ ಅಂತಂದ್ರೆ ಅದೇ ತರ ಮ್ಯಾಕ್ಸಿಮಮ್ ಪೀಪಲ್ ಸೋತು ಕೂಡ ಇದ್ದಾರೆ. ಆ ಯಾರೆಲ್ಲ ಪೀಪಲ್ ಸೋತಿದಾರಲ್ವಾ MLM ಮಾಡಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ, ಅವ್ರು ಹೇಳುವಂತ ರೀಸನ್ಸ್ ಯಾವ್ದು ಕೂಡ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಆ ಒಂದು ವಿಚಾರನ ಶೇರ್ ಮಾಡ್ತೀನಿ. ಅಂಡ್ ಈ ಒಂದು ಪ್ರಾಜೆಕ್ಟ್ ಅನ್ನ ಬೇರೆ ಯಾವ್ದೇ ಜಾಬ್ಗೆ ನೀವು ಕಂಪೇರ್ ಮಾಡೋದಾಯ್ತು ಅಂದ್ರೆ ಯಾಕೆ ಬೆಸ್ಟ್ ಅನ್ನೋದನ್ನ ಕೂಡ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ಯಾವುದೇ ತರಹದ ಮ್ಯಾಚಿಂಗ್ ಅನ್ನೋದು ಇರೋದಿಲ್ಲ. ರೈಟ್ ಆಗ್ಬೇಕು, ಲೆಫ್ಟ್ ಆಗ್ಬೇಕು ಅಂದ್ರೆ ಅದು MLM ಭಾಷೆಯಲ್ಲಿ ಹೇಳೋದಾಯ್ತು ಅಂದ್ರೆ ಬೈನರಿ ಕಾನ್ಸೆಪ್ಟ್ ಆಗಿ ಇದಿಲ್ಲ. ಅಂಡ್ ಇಲ್ಲಿ ಯಾವುದೇ ಒಂದು ಜನರೇಷನ್ ಪ್ಲಾನ್ ತರ ಕೂಡ ಇದು ವರ್ಕ್ ಆಗಲ್ಲ. ಅಂದ್ರೆ ಇಲ್ಲಿ ನೀವು BV ಮಾಡ್ಬೇಕು, PV ಮಾಡ್ಬೇಕು ಅಂತ ಹೇಳಿ ಯಾವ್ದು ಕೂಡ ಕಂಡೀಷನ್ ಇಲ್ಲ. ಸೊ ಅದು ಬಿಟ್ಟು ನಿಮ್ಗೆ ನೆಕ್ಸ್ಟ್ ಪ್ರಾಡಕ್ಟ್ ಅನ್ನ ತಗೋಬೇಕು, ಅದನ್ನ ರೀಸೇಲ್ ಮಾಡ್ಬೇಕು ಅನ್ನೋ ಕಂಡೀಷನ್ ಇಲ್ಲ. ಅದೇ ತರ ನಿಮ್ಗೆ ಯಾವುದೇ ತರಹದ ಇನ್ಕಮ್ ಅಲ್ಲಿ ಕ್ಯಾಪಿಂಗ್ ಲಿಮಿಟ್ ಅಂದ್ರೆ ಮ್ಯಾಕ್ಸಿಮಮ್ ಇಷ್ಟೇ ನಿಮ್ದು, ಇದಕ್ ಮೇಲೆ ನೀವು ತಗೊಳಕ್ ಆಗೋದಿಲ್ಲ ಅನ್ನುವಂತ ಒಂದು ಕ್ಯಾಪಿಂಗ್ ಲಿಮಿಟ್ ಅನ್ನೋದು ಇರೋದಿಲ್ಲ. ಈ ಒಂದು ಪ್ರಾಜೆಕ್ಟ್ ಏನಿದೆ ಇದು ಆಟೋಮೆಟಿಕ್ ಆಗಿ ರೀಇನ್ವೆಸ್ಟ್ ಆಗುವಂತ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಈ ಆಟೋಮೆಟಿಕ್ ರೀಇನ್ವೆಸ್ಟ್ ಆಗೋದ್ರಿಂದ ನಿಮಗೇನ್ ಬೆನಿಫಿಟ್ ಅಂದ್ರೆ ಆಟೋಮೆಟಿಕ್ ಆಗಿ ಅಗೇನ್ ಅಂಡ್ ಅಗೇನ್ ರಿಪೀಟೆಡ್ ಆಗಿ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಪ್ಯಾರಲರ್ ಲೆಗ್ ಇಂದ ಕೂಡ ಪ್ಯಾರಲರ್ ಟೀಮ್ ಇಂದ ಕೂಡ ಒಂದು ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ಅಂದ್ರೆ ನಿಮಗೆ ಸಂಬಂಧನೇ ಇಲ್ಲದೆ ಇರೋ ಯಾರೋ ಕೆಲವರು ಕೂಡ ನಿಮ್ ಕೆಳಗಡೆ ಬಂದು ವರ್ಕ್ ಮಾಡ್ತಾರೆ, ಅದರಿಂದ ಕೂಡ ನಿಮ್ಗೆ ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ಇದು ಯಾವ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲೂ ನಡೆಯೋದಿಲ್ಲ. ಸೊ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಅಂಡ್ ಇನ್ಸ್ಟೆಂಟ್ ಮನಿ ಏನಿರುತ್ತೆ ಅದು ಅಕೌಂಟ್ ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಟ್ರಾನ್ಸ್ಫರ್
ಆಗ್ಬಿಡುತ್ತೆ. ಮ್ಯಾಕ್ಸಿಮಮ್ ನಾನ್ ನೋಡಿರೋ ಮಟ್ಟಿಗೆ 30 ಸೆಕೆಂಡ್ಸ್ ಒಳಗಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಏನಿರುತ್ತೆ ಅದು ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಓನ್ಲಿ 30 ಸೆಕೆಂಡ್ಸ್. ಸೊ ಇಲ್ಲಿ ನೀವು 24 ಗಂಟೆ ಕಾಯ್ಬೇಕು, 1 ವಾರ ಕಾಯ್ಬೇಕು, ನೋ ವೈಟಿಂಗ್ ಫಾರ್ ಎನಿಥಿಂಗ್. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಅದು 24 ಗಂಟೆ 7 ದಿನ 365 ದಿವಸನೂ ನಿಮ್ಗೆ ಇದು ನಡೆಯುತ್ತೆ. ಸಂಡೇ, ಮಂಡೇ, ಟ್ಯೂಸ್ಡೇ ಯಾವುದೇ ತರದ ಒಂದು ಸ್ಟಾಪಿಂಗ್ ಅನ್ನೋದು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇಲ್ವೇ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪ್ರಾಜೆಕ್ಟ್ ಆನ್ಲೈನ್ ಅಂಡ್ ಆಫ್ಲೈನ್ ಎರಡೂ ಕಡೆನೂ ವರ್ಕ್ ಆಗುತ್ತೆ. ಆನ್ಲೈನ್ ಆದ್ರೆ ಆನ್ಲೈನ್ ಮಾಡ್ಬೋದು, ಆಫ್ಲೈನ್ ಆದ್ರೆ ಆಫ್ಲೈನ್ ಮಾಡ್ಬೋದು. ಅಂದ್ರೆ ನೀವ್ ಯಾವ್ದ್ರಲ್ಲಿ ಸ್ಟ್ರಾಂಗ್ ಇದೀರಾ ಅದನ್ನ ನೀವು ಚೂಸ್ ಮಾಡ್ಕೊಂಡು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನೀವು ವರ್ಕ್ ಮಾಡ್ಬೋದು. ಇದಕ್ಕೆ ಯಾವುದೇ ತರದ ಬೌಂಡ್ರಿ ಲಿಮಿಟ್ ಇಲ್ಲ. ಈ ಜಾಗದಲ್ಲೇ ಮಾಡ್ಬೇಕು, ಆ ಜಾಗದಲ್ಲೇ ಮಾಡ್ಬೇಕು, ಇದನ್ನ ದಾಟಿ ಹೋಗ್ಬಾರ್ದು, ಅದನ್ನ ದಾಟಿ ಹೋಗ್ಬಾರ್ದು. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಗ್ಲೋಬಲ್ ವೈಸ್ ಅಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಎಲ್ಲಿಂದ ಬೇಕಾದ್ರೂ ಬಿಸ್ನೆಸ್ ಅನ್ನ ತಗೊಂಡ್ಬರೋ ಅಂತ ಒಂದು ಅದ್ಭುತವಾದಂತ ಒಂದು ಪ್ರಾಜೆಕ್ಟ್ ಆಗಿದೆ. ಮತ್ತೆ ಇದು 100% ಸ್ಕ್ಯಾಮ್ ಪ್ರೂಫ್. ಏನಾಗ್ಬಿಡುತ್ತೆ ಅಂತಂದ್ರೆ ಜನ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕ್ಬಿಟ್ಟು 1 ತಿಂಗಳು, 6 ತಿಂಗಳು, 10 ತಿಂಗಳು, 20 ತಿಂಗಳು ಅಂತ ಹೇಳಿ ಕಾಯ್ತಾ ಕೊಡ್ಸ್ಕೊಳ್ತಾರೆ. ಏನು ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಗೆ. ನಮ್ ದುಡ್ಡನ್ನು ಬೇರೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಅದ್ ರಿಟರ್ನ್ಸ್ ಬರೋಕೆ ವಿ ಹ್ಯಾವ್ ಟು ವೇಟ್. ಅಷ್ಟು ಗ್ಯಾಪ್ ಅಲ್ಲಿ ಯಾರಾದ್ರೂ ದುಡ್ಡನ್ನ ಎತ್ಕೊಂಡು ಓಡೋಗ್ಬಿಟ್ರು ಅಂದ್ರೆ ಅದೇನಾಗ್ಬಿಡುತ್ತೆ, ಸ್ಕ್ಯಾಮ್ ಆಗ್ಬಿಡುತ್ತೆ. ಬಟ್ ಈ ಒಂದು ಪ್ರಾಜೆಕ್ಟ್ ಏನಿರುತ್ತೆ 100% ಸ್ಕ್ಯಾಮ್ ಪ್ರೂಫ್. ಏನಕ್ಕೆ ಇದನ್ನ ನಾನು ಹೇಳ್ತಾ ಇದೀನಿ ಅಂದ್ರೆ ನಾವು ಹಾಕುವಂತ ಒಂದೇ ಒಂದು ರೂಪಾಯಿಯೂ ಕೂಡ ಫೊರ್ಸಾಜ್ ಅಕೌಂಟ್ಗೋ ಅಥವಾ ಫೊರ್ಸಾಜ್ ಸಂಬಂಧಪಟ್ಟಂತ ಅಕೌಂಟ್ಗೋ ಹೋಗೋದಿಲ್ಲ. ನಾಟ್ ಓನ್ಲಿ ಇನ್ ಫೊರ್ಸಾಜ್, ಯಾವುದೇ ಒಂದು ಪ್ರಾಜೆಕ್ಟ್ ಗೆ ನಾವ್ ಹಾಕುವಂತ ದುಡ್ಡು ಒಂದು ಕಾಮನ್ ಆದಂತ ಒಂದು ಫಂಡಿಂಗ್ ಗೆ ಹೋಗಿ ಸೇರೋದಿಲ್ಲ. ಇದೆಲ್ಲ ಬರುವಂತ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಅಥವಾ ನಾವ್ ಹಾಕುವಂತ ದುಡ್ಡು ಏನಿರುತ್ತೆ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಅವ್ರವರ ಪರ್ಸನಲ್ ವ್ಯಾಲೆಟ್ ಗೆ ಹೋಗ್ಬಿಡುತ್ತೆ. ಅಂದ್ರೆ ಅವರ ಪರ್ಸನಲ್ ಅಕೌಂಟ್ ಇರುತ್ತೆ, ಅವ್ರದ್ದು ಪರ್ಸನಲ್ ಪಾಸ್ವರ್ಡ್ ಇರುತ್ತೆ, ಅದನ್ನ ಯಾರಿಂದಾನು ನೋಡಕ್ಕಾಗಲ್ಲ ಅಂತ ವ್ಯಾಲೆಟ್ ಗೆ ಅದು ಹೋಗ್ಬಿಡುತ್ತೆ. ಅದನ್ನ ನೀವು ಫ್ರಾಕ್ಷನ್ ಆಫ್ ಮಿನಿಟ್ಸ್ ಒಳಗಡೆ ನೀವೇನ್ ಮಾಡ್ಬೋದು, ಕರೆನ್ಸಿಯಾಗಿ ಎಕ್ಸ್ಚೇಂಜ್ ಮಾಡ್ಕೊಬಹುದು. ಆದ್ರೆ INR ಬೇಕಂದ್ರೆ INR ಗೆ, USD ಬೇಕಂದ್ರೆ USD ಗೆ ನೀವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂತ ಒಂದು ಅದ್ಭುತವಾದಂತ ಒಂದು ಅವಕಾಶ ನಿಮ್ಗಿದೆ. ಇಲ್ಲಿ 100% ಟ್ರಾನ್ಸ್ಪರೆನ್ಸಿ ಇರುತ್ತೆ. ಪ್ರಾಜೆಕ್ಟ್ ಒಳಗಡೆ 100 ರೂಪಾಯಿ ಬಂತು ಅಂದ್ರೆ ಆ 100 ರೂಪಾಯಿ ಎಲ್ಲೆಲ್ಲಿ ಡಿವೈಡ್ ಆಯ್ತು, ಎಷ್ಟೆಷ್ಟು ಡಿವೈಡ್ ಆಯ್ತು, ಕ್ರಿಸ್ಟಲ್ ಕ್ಲಿಯರ್ ಇರ್ಲಾಗಿ ನೀವು ಇದನ್ನ ಚೆಕ್ ಮಾಡುವಂತ ಒಂದು ಅದ್ಭುತವಾದಂತ ಒಂದು ಅವಕಾಶ ನಿಮ್ಗೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಸಿಗುತ್ತೆ. ಅದ್ ಮಾತ್ರ ಇಲ್ಲದೆ ಪಿಯರ್ ಟು ಪಿಯರ್ ಪೇಮೆಂಟ್ ಆಗುತ್ತೆ. ಅಂದ್ರೆ ಮಧ್ಯವರ್ತಿಗಳೇ ಇಲ್ಲದೆ, ಇವನ್ ಬ್ಯಾಂಕ್ ಕೂಡ ಮಧ್ಯದಲ್ಲಿ ಇರೋದಿಲ್ಲ, ನೇರವಾಗಿ ಪೀಪಲ್ ಟು ಪೀಪಲ್ ಏನಾಗುತ್ತೆ ಪೇಮೆಂಟ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಅದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಲಾಂಗ್ ಟರ್ಮ್ ಸ್ಟೇಬಲ್. ಎಷ್ಟೋ ಪ್ರಾಜೆಕ್ಟ್ ಗಳು ಏನಾಗ್ಬಿಡುತ್ತೆ ಅಂದ್ರೆ 6 ತಿಂಗಳಿಗೆ ಒಂದ್ಸತಿ, 3 ತಿಂಗಳಿಗೆ ಒಂದ್ಸತಿ, ಅವಾಗ ಪ್ರೀ ಲಾಂಚಿಂಗ್, ಅಫಿಷಿಯಲ್ ಲಾಂಚಿಂಗ್ ಅಂತ ಹೇಳಿ ಅವಾಗ ಪ್ಲಾನ್ ಗಳನ್ನ ಚೇಂಜ್ ಮಾಡ್ಬಿಡ್ತಾರೆ. ಬಟ್ ಈ ಪ್ಲಾನ್ ಏನಿರುತ್ತೆ ಇದೇ ಸೇಮ್ ಸಿಸ್ಟಮ್ ಅಲ್ಲಿ, ಇದೇ ಪ್ಲಾನ್ ಅಲ್ಲಿ, ಇದೇ ಮೆಥಡ್ ಅಲ್ಲಿ ಫಾರ್ ಲಾಂಗ್ ಸ್ಟೇಬಲ್ ಆಗುವಂತ ಒಂದು ಅದ್ಭುತವಾದಂತ ಒಂದು ಪ್ರಾಜೆಕ್ಟ್ ಆಗಿ ನಮ್ ಕಡೆಗೆ ಕಾಣಿಸ್ತಾ ಇದೆ. ಈ ಒಂದು ಪ್ರಾಜೆಕ್ಟ್ ಏನಿದೆ ಇಲ್ಲಿವರೆಗೂ 1000 ಕೋಟಿಗಿಂತ ಜಾಸ್ತಿ ಇನ್ಕಮ್ ಅನ್ನ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇರುವಂತ ಎಷ್ಟೋ ಜನರಿಗೆ ಕೊಟ್ಟಿದೆ. ಸೊ ಅದು ಮಾತ್ರ ಅಲ್ಲದೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಇಲ್ಲಿವರೆಗೂ ಟೋಟಲ್ ಆಗಿ, ನವೀನ್ ಸರ್ ಆಡಿಯೋ ಅನ್ಮ್ಯೂಟ್ ಮಾಡಿ. ಓಕೆ, ಸೊ ಇಲ್ಲಿವರೆಗೂ ಈ ಒಂದು ಪ್ರಾಜೆಕ್ಟ್ ಅಲ್ಲಿ 7 ಮಂತ್ಸ್ ಅಲ್ಲಿ ಇಲ್ಲಿವರೆಗೂ 8 ಲಕ್ಷ ಜನರಿಗೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಒಂದು ಆಪರ್ಚುನಿಟಿಯನ್ನ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಟೋಟಲ್ ಆಗಿ ನೀವು ನೋಡೋದಾಯ್ತು ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪೀಪಲ್ ಸೋತಿರೋದಕ್ಕೆ ಏನೇನೆಲ್ಲ ರೀಸನ್ ಆಗಿ ಹೇಳಿದ್ದಾರೆ, ಅದ್ ಯಾವ ರೀಸನ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇಲ್ಲ. ಸೊ ಇದು MLM ತರ ಕಾಣಿಸಿದ್ರು ಕೂಡ MLM ಅಲ್ಲ. ಈ ಒಂದು ಪ್ರಾಜೆಕ್ಟ್ ಏನಿದೆ 100% ಯೂನಿಕ್ ಆಗಿರುವಂತದ್ದು. ಅಂಡ್ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ವರ್ಲ್ಡ್ಸ್ ಫಸ್ಟ್ ಎವರ್. ಇಲ್ಲಿವರೆಗೂ ಈ ತರದ ಒಂದು ಪ್ರಾಜೆಕ್ಟ್ ಅನ್ನ ಯಾರು ನೋಡಿಲ್ಲ. ಇಲ್ಲಿ ನಿಮಗೆ ವರ್ಕ್ ಮಾಡಿದ್ರು ಇನ್ಕಮ್ ಬರುತ್ತೆ, ವರ್ಕ್ ಮಾಡಿಲ್ಲ ಅಂದ್ರೂ ಇನ್ಕಮ್ ಬರುತ್ತೆ, ರೆಫರ್ ಮಾಡಿದ್ರು ಇನ್ಕಮ್ ಬರುತ್ತೆ, ರೆಫರ್ ಮಾಡಿಲ್ಲ ಅಂದ್ರೂ ಇನ್ಕಮ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ ತರ ಒಂದು ಡಿಸೈನ್ ಮಾಡಿದ್ದಾರೆ ಅಂದ್ರೆ ನಾವು 1 ರೂಪಾಯಿ ತಗೊಳಲ್ಲ. ಫೊರ್ಸಾಜ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಿಮ್ಮ ಒಂದೇ ಒಂದು ರೂಪಾಯಿ ಕೂಡ ನಮಗ್ ಬೇಕಾಗಿಲ್ಲ, ನಾವು ಒಂದು ಸೋಷಿಯಲ್ ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದೀವಿ, ಅದನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಯಾರು ಬೇಕಾದ್ರೆ ಹೆಂಗಾದ್ರೂ ಸಂಪಾದನೆ ಮಾಡ್ಕೊಳ್ಳಿ, ನಿಮ್ ಕಡೆಯಿಂದ ನನಗ್ 1 ರೂಪಾಯಿ ಪ್ರಾಫಿಟ್ ಬೇಡ ಅಂತ ಹೇಳ್ತಿದ್ದಾರೆ. ಸರ್ ಇದು ಹೆಂಗ್ ಪಾಸಿಬಲ್? ಇದನ್ನ ಯಾರಾದ್ರೂ ದಡ್ರು ಇದಾರ, ಮಾಡ್ತಾರ ಇದನ್ನ ಅಂತ ನೀವು ಕೇಳೋದಾಯ್ತು ಅಂದ್ರೆ ಯು ಜಸ್ಟ್ ಥಿಂಕ್ ಒನ್ಸ್ ಅಗೇನ್ ನಾನು ಏನ್ ಹೇಳ್ತೀನಿ ಅಂತ. ಗೂಗಲ್ ಅನ್ನೋರ್ಗೆ ನಾವು ಯೂಸ್ ಮಾಡ್ತಾ ಇದೀವಿ. ಎಷ್ಟೋ ವರ್ಷದಿಂದ ಗೂಗಲ್ ಯೂಸ್ ಮಾಡ್ತಾ ಇದ್ವಿ. ನಾವ್ ಯಾರಾದ್ರೂ ದುಡ್ಡು ಕಟ್ತಾ ಇದೀವಾ? ಅಫ್ಕೋರ್ಸ್ ನೋ. ಫೇಸ್ಬುಕ್, ವಾಟ್ಸ್ಆಪ್, ಜಿಮೇಲ್, ಟೆಲಿಗ್ರಾಮ್, ಇವತ್ತು ವಾಟ್ಸ್ಆಪ್, ಈ ತರದ್ದು ಸುಮಾರು ಆಪ್ ಗಳನ್ನ ನಾವ್ ಯೂಸ್ ಮಾಡ್ತಾ ಇದೀವಿ. ಬಟ್ ಎಲ್ಲೂ ಕೂಡ ನಾವ್ ಯಾರಿಗೂ ದುಡ್ಡು ಅನ್ನೋದನ್ನ ಕಟ್ತಾ ಇಲ್ಲ. ಆದ್ರೂ ಕೂಡ ಬಿಲಿಯನರ್ಸ್ ಲಿಸ್ಟ್ ಅಲ್ಲಿ, ಕೋಟಿ ದುಡ್ಡು ಮಾಡಿರೋರ ಲಿಸ್ಟ್ ಅಲ್ಲಿ ಅವರ ಓನರ್ಸ್ ಗಳು ಯಾರು ಇರ್ತಾರೆ, ಆ ಒಂದು ಆಪ್ ಗಳ ಓನರ್ ಆಗಿರ್ಬೋದು, ಆ ಒಂದು ಪೋರ್ಟಲ್ ಗಳ ಓನರ್ ಗಳು ಯಾರು ಇರ್ಬೋದು, ಅವ್ರ ಹೆಸರು ಖಂಡಿತವಾಗ್ಲೂ ನೀವು ನೋಡಿರ್ತಾರ. ಏನಕ್ಕೆ ಅಂದ್ರೆ ಪೀಪಲ್ ಆರ್ ದ ಮನಿ, ರೈಟ್? ಸೊ ಇವರು ನಮ್ ಕಡೆಯಿಂದ ನೇರವಾಗಿ ಪ್ರಾಫಿಟ್ ಅನ್ನ ತಗೊಳ್ಳೋದಿಲ್ಲ, ಬಟ್ ಇಂಡೈರೆಕ್ಟ್ಲಿ ದೇ ಆರ್ ಮೇಕಿಂಗ್ ವೆರಿ ಬಿಗ್ ಇನ್ಕಮ್. ಅದು ಮಾತ್ರ ಅಲ್ಲ, ಅದು ಇಮಿಡಿಯೇಟ್ ಆಗಿ ಪ್ಲಾನ್ ಮಾಡ್ತಾ ಇಲ್ಲ, ಫ್ಯೂಚರ್ ಅಲ್ಲಿ ಒಂದು ದೊಡ್ಡ ಇನ್ಕಮ್ ಅನ್ನ ಅವರು ಪ್ಲಾನ್ ಮಾಡ್ತಾ ಇದಾರೆ. ಇವಾಗ ಉದಾಹರಣೆಗೆ ಹೇಳೋದಾಯ್ತು ಅಂದ್ರೆ ಜಿಯೋ ಅನ್ನೋ ಕಂಪನಿ 6 ತಿಂಗಳು ನಮ್ಗೆ
ಫ್ರೀಯಾಗಿ ಇಂಟರ್ನೆಟ್ ಕೊಟ್ರು, ಫ್ರೀಯಾಗಿ ಕಾಲ್ಸ್ ಕೊಟ್ರು, ರೈಟ್? ಸೊ 6 ತಿಂಗಳು ಅವ್ರು ಏನ್ ಮಾಡಿದ್ರು, ಒಂದು ದೊಡ್ಡ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡಿದ್ರು, ಒಂದು ದೊಡ್ಡದಾದಂತ ಒಂದು ಕಾಂಟ್ಯಾಕ್ಟ್ ಅನ್ನ ಬಿಲ್ಡ್ ಮಾಡಿದ್ರು. ಅದಾದ್ಮೇಲೆ ದೇ ಆರ್ ಸ್ಟಾರ್ಟೆಡ್ ಚಾರ್ಜಿಂಗ್, ರೈಟ್? ಸೊ ಅದೇ ತರ ಇವರು ಒಂದು ಪ್ರಾಜೆಕ್ಟ್ ಅನ್ನ ಡಿಸೈನ್ ಮಾಡಿದ್ದಾರೆ. ಇವತ್ತು ಈ ಒಂದು ಪ್ರಾಜೆಕ್ಟ್ ಏನಿರುತ್ತೆ, ನೆಟ್ವರ್ಕ್ ಇಂದ ಕಂಪ್ಲೀಟ್ ಝೀರೋ ಪ್ರಾಫಿಟ್ ಇಟ್ಕೊಂಡು ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದಾರೆ. ಬಟ್ ಕಮಿಂಗ್ ಡೇಸ್ ಅಲ್ಲಿ ಫೋರ್ಸಾಜ್ ಅವ್ರದ್ದು ಅಫಿಷಿಯಲಿ ಕ್ರಿಪ್ಟೋ ಕರೆನ್ಸಿ ಬ್ಯಾಂಕ್ ಆಗುತ್ತೆ. ಸೊ ಈ ಬ್ಯಾಂಕ್ ಆದ್ಮೇಲೆ ಈ ಒಂದು ಕರೆನ್ಸಿಯನ್ನ ನಾವು ಎಕ್ಸ್ಚೇಂಜ್ ಹೋಗಿ ಕೊಡೋ ದುಡ್ಡನ್ನ ಇವ್ರು ಕೊಟ್ಬಿಟ್ವಿ ಅಂದ್ರೆ, ಸೊ ದೇ ಆರ್ ಗೋಯಿಂಗ್ ಟು ಮೇಕ್ ಮನಿ. ಅಂಡ್ ಆಲ್ಸೋ ಇವಾಗ್ಲೂ ಕೂಡ ಅವ್ರು ದುಡ್ಡು ಮಾಡ್ತಾ ಇದಾರೆ. ಹೆಂಗೆ ಅಂದ್ರೆ, ಇಂಡೈರೆಕ್ಟ್ಲಿ ಅವರು ಎಥೇರಿಯಂ ಅನ್ನ ಪ್ರಮೋಟ್ ಮಾಡೋದ್ರಿಂದ ಎಥೇರಿಯಂ ಇಂದ ಅವರು ಇನ್ಕಮ್ ಅನ್ನ ತಗೊಳ್ತಿರ್ತಾರೆ. ಯಾಕಂದ್ರೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇರೋರೆಲ್ಲ ಯಾರು ಎಥೇರಿಯಂ ಮೇಲೆ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿಟ್ಟಿರುವಂತ ಪೀಪಲ್ ಆಗಿರ್ತಾರೆ. ಸೊ ದಿಸ್ ಇಸ್ ಆಲ್ ದ ಇಂಡೈರೆಕ್ಟ್ ಪ್ರಾಫಿಟ್ಸ್ ಅಂತ ಹೇಳ್ಬೋದು. ಬಟ್ ನೇರವಾಗಿ ನಾನ್ ಹೇಳುವಂತ ವಿಚಾರ ಏನಂದ್ರೆ, ನೇರವಾಗಿ ನಮ್ಮಿಂದ ₹1 ದುಡ್ಡನ್ನ ತಗೊಳ್ಳೋದಿಲ್ಲ. ಆದ್ರಿಂದ ನಮಗೆ 1% ಅಷ್ಟು ಕೂಡ ರಿಸ್ಕ್ ಅನ್ನೋದಿಲ್ಲ. ನಾಳೆ ಎತ್ಕೊಂಡು ಓಡೋಗ್ ಬಿಡ್ತಾರೆ ಅನ್ನೋಂತ ಭಯ ಇಟ್ಕೊಂಡು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು ಮಾಡುವಂತ ಅನಿವಾರ್ಯತೆ ಇರೋದಿಲ್ಲ. ಸೊ ಎಲ್ಲ ತಿಳ್ಕೊಂಡಿವಿ ಸರ್. ಈ ಪ್ರಾಜೆಕ್ಟ್ ಅಲ್ಲಿ ನಾವು ವರ್ಕ್ ಮಾಡ್ಬೇಕು ಅಂದ್ರೆ ಏನೇನ್ ಬೇಕು ಅಂತ ಕೇಳೋದಾಯ್ತು ಅಂದ್ರೆ, ಒಂದು ಸ್ಮಾರ್ಟ್ ಫೋನ್ ಇರಬೇಕು, ಅಥವಾ ಒಂದು ಡೆಸ್ಕ್ಟಾಪ್ ಅಥವಾ ಒಂದು ಲ್ಯಾಪ್ಟಾಪ್ ಅನ್ನೋದು ಇದ್ರೆ ಸಾಕು. ನೀವು ಮೊಬೈಲ್ ಫೋನ್ ಅಲ್ಲಿ ನೀವು ಬಳಸೋದಾಯ್ತು ಅಂದ್ರೆ ಟ್ರಸ್ಟ್ ವ್ಯಾಲೆಟ್ ಅನ್ನುವಂತ ಒಂದು ಅಪ್ಲಿಕೇಶನ್, ಅಥವಾ ಐಫೋನ್ ಯೂಸರ್ ಆದ್ರೆ ಟೋಕನ್ ಪ್ಯಾಕೆಟ್ ಅನ್ನುವಂತ ಒಂದು ಅಪ್ಲಿಕೇಶನ್. ಇದೆರಡು ಕೂಡ ನೀವು ಆಂಡ್ರಾಯ್ಡ್ ಅಲ್ಲೂ ಕೂಡ ಸಿಗುತ್ತೆ, ನೀವು ಯೂಸ್ ಮಾಡಬಹುದು. ಇದನ್ನ ನೀವು ಯೂಸ್ ಮಾಡ್ಕೊಂಡು ವೆಬ್ಸೈಟ್ ಆಯ್ತು ಅಂದ್ರೆ ಮೆಟಾಮಾಸ್ಕ್ ಅನ್ನುವಂತ ಈ ವೆಬ್ ಏನು ಕ್ರೋಮ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು. ಇದೇನಪ್ಪಾ ಅಂತ ಕೇಳೋದಾಯ್ತು ಅಂದ್ರೆ, ನಿಮ್ಮ ಕ್ರಿಪ್ಟೋ ಕರೆನ್ಸಿಯನ್ನ ಹೋಲ್ಡ್ ಮಾಡುವಂತ ಒಂದು ಲಾಕರ್ ಅಷ್ಟೇ. ಅಂದ್ರೆ ನಮ್ ಬ್ಯಾಂಕ್ ಅಕೌಂಟ್ ನಮ್ ದುಡ್ಡು ಏನಿರುತ್ತೆ ಅದನ್ನ ನಮ್ಮ ಮನೆ ಬೀರೋಲ್ ಇಟ್ಕೊಳ್ತೀವಲ್ವಾ ಸೇಫ್ ಆಗಿ, ಅದೇ ತರ ನಿಮ್ಮ ಒಂದು ಕರೆನ್ಸಿಯನ್ನ ಇದು ಹೋಲ್ಡ್ ಮಾಡಿಡುತ್ತೆ, ಒಂದು ಸೇಫ್ ಆಗಿ ನೋಡ್ಕೊಳ್ಳೋ ಅಂತ ಒಂದು ಕೆಲಸ ಮಾಡುತ್ತೆ. ಬಟ್ ಇದಕ್ಕೂ ಫೋರ್ಸಾಜ್ ಅವ್ರಿಗೂ ಯಾವುದೇ ತರದ ಸಂಬಂಧ ಇರೋದಿಲ್ಲ. ಇದನ್ನ ನೀವು ಎಲ್ಲಾ ಕರೆನ್ಸಿಗೂ ಕೂಡ ಬಳಸಬಹುದು. ಈ ಒಂದು ಕರೆನ್ಸಿಯನ್ನ ಅಂದ್ರೆ ನೀವು ಟ್ರಸ್ಟ್ ವ್ಯಾಲೆಟ್ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಇದೇ ರೆಕಾರ್ಡ್ಸ್ ಅನ್ನ ನೀವು ಮೆಟಾಮಾಸ್ಕ್ ಅಲ್ಲೂ ನೋಡಬಹುದು. ಮೆಟಾಮಾಸ್ಕ್ ಯೂಸ್ ಮಾಡ್ತಾ ಇರೋರಾದ್ರೆ ಟೋಕನ್ ಪ್ಯಾಕೆಟ್ ಅಲ್ಲೂ ಯೂಸ್ ಮಾಡಬಹುದು. ಇದು ಮೂರು ಕೂಡ ಕಾಮನ್ ಇರುತ್ತೆ. ಇದು ಜಸ್ಟ್ ಅಕೌಂಟ್ ಹೋಲ್ಡ್ ಮಾಡುವಂತ ಒಂದು ಲಾಕರ್ ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಇದಿತ್ತು ಅಂದ್ರೆ ನೀವು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಆಟೋಮೆಟಿಕ್ ಆಗಿ ತುಂಬಾ ಅದ್ಭುತವಾದಂತ ಇನ್ಕಮ್ ಅನ್ನ ಸಂಪಾದನೆ ಮಾಡಬಹುದು. ಸರ್, ಈ ಪ್ರಾಜೆಕ್ಟ್ ಅಲ್ಲಿ ನಾನು ಎಥೇರಿಯಂ ಅಂತ ಹೇಳ್ತಾ ಇದ್ರಲ್ವಾ, ಇದನ್ನ ನಾನು ಏನ್ ಮಾಡ್ಬೇಕು, ಇದನ್ನ ಎಲ್ಲಿ ತಗೊಬೇಕು ಅಂತ ಕೇಳೋದಾಯ್ತು ಅಂದ್ರೆ, ಇದನ್ನ ನಿಮಗೆ ಪ್ರೊವೈಡ್ ಮಾಡೋದಕ್ಕೆ ಇವತ್ತು ಇಂಡಿಯಾದಲ್ಲಿ ಮೋರ್ ದೆನ್ 30 ಸರ್ವಿಸಸ್ ನಿಮಗೆ ಅವೈಲೇಬಲ್ ಇದೆ. ಸೊ ಅದರಲ್ಲಿ ಕೆಲವೊಂದು ಟಾಪ್ ಸರ್ವಿಸಸ್ ನೋಡೋದಾಯ್ತು ಅಂದ್ರೆ ವ್ಯಾಜರಾಕ್ಸ್, ಇದು ಭಾರತದ ಕಂಪನಿ. ಸೊ ಜೆಪ್ಪೆ, ಯುನೋಕಾಯಿನ್, BNS ಇವರೆಲ್ಲ ಏನು ಅಂತಂದ್ರೆ ಟ್ರೇಡಿಂಗ್ ಪ್ಲಾಟ್ಫಾರ್ಮರ್ಸ್. ಸೊ ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ, ಕ್ರಿಪ್ಟೋ ಕರೆನ್ಸಿಯನ್ನ ಟ್ರೇಡ್ ಮಾಡೋದಕ್ಕೆ ಅಂತ ಹೇಳಿ ಇವರೊಂದು ಸರ್ವಿಸ್ ಕೊಡ್ತಾ ಇದಾರೆ. ದೇ ಆರ್ ಗೋಯಿಂಗ್ ಟು ಚಾರ್ಜ್ ಸಮ್ ಅಮೌಂಟ್ ಅಂತ ಇಟ್ಕೊಳ್ಳಿ. ಇಲ್ಲಿ ನಾವು ಕರೆನ್ಸಿಯನ್ನ ತಗೋಬಹುದು, ತಗೊಂಡಿದ್ದನ್ನ ರೇಟ್ ಜಾಸ್ತಿ ಆದ್ಮೇಲೆ ಮತ್ತೆ ಮಾರಬಹುದು, ಅಥವಾ ನಮ್ಮ ಹತ್ರ ಎಥೇರಿಯಂ ಆಲ್ರೆಡಿ ಇದೆ ಅಂದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಬಹುದು. ಅಂದ್ರೆ ಅದನ್ನ INR ಬೇಕಂದ್ರೆ INR, USD ಬೇಕಂದ್ರೆ USD, ಅಥವಾ ಬೇರೆ ಕರೆನ್ಸಿ ಬೇಕಂದ್ರೆ ಬೇರೆ ಕರೆನ್ಸಿಗೆ ನಾವು ಎಕ್ಸ್ಚೇಂಜ್ ಅನ್ನ ಮಾಡಬಹುದು. ಬೇಸಿಕ್ ಆಗಿ ಒಂದು 300 to 400 rupees ಚಾರ್ಜ್ ಅನ್ನೋದನ್ನ ಒನ್ ಟೈಮ್ ಫಾರ್ ಒನ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಸೊ ಇವ್ರ ಹತ್ರ ಇಂದ ನೀವು ಎಥೇರಿಯಂ ಅನ್ನೋದನ್ನ ತಗೊಳ್ತೀರಾ. ಸೊ ಈ ಒಂದು ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಇಲ್ಲಿಂದ ನಾವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇಲ್ಲಿಂದ ನಿಮ್ಗೆ ಏನ್ ಎಥೇರಿಯಂ ಬರುತ್ತೆ ಅದನ್ನ ಇವ್ರ ಹತ್ರನೇ ಸೇಲ್ ಮಾಡ್ತೀರಾ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ತೀರಾ. ಅದರಿಂದ ನಿಮ್ಗೆ ರಿಟರ್ನ್ಸ್ ಅನ್ನೋದು ಬರಕ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಆಗುತ್ತೆ. ಸೊ ಇಲ್ಲಿ ನೀವು ಇದಕ್ಕೆ ಅಂತ ತುಂಬಾ ಟೈಮ್ ಕೊಡುವಂತ ನೆಸೆಸರಿ ಇಲ್ಲ. ಇದು ಅಲ್ಲ, ಇದಕ್ಕೆ ಏನಕ್ಕೆ ಅಂದ್ರೆ ಇದೆಲ್ಲ ನೀವು ಮಾಡ್ಬೇಕು ಅಂದ್ರೆ KYC ಮ್ಯಾಂಡೇಟರಿ ಇರುತ್ತೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಿ ಅದು ವೆರಿಫೈಡ್ ಆದ್ರೆ ಮಾತ್ರ ನೀವು ಈ ಒಂದು ಕರೆನ್ಸಿಯನ್ನ ತಗೊಳಕಾಗುತ್ತೆ. ಸರ್, ಇದಕ್ಕೆ ಒಂದು 3 ದಿವಸ ಟೈಮ್ ಆಗುತ್ತೆ ಅಂದ್ರೆ, ನನಗೆ ಇಮಿಡಿಯೇಟ್ ಆಗಿ ಬಿಸ್ನೆಸ್ ಮಾಡೋರಾದ್ರೆ ನೀವೇನ್ ಮಾಡ್ಬೋದು ಅಂದ್ರೆ, ಪಿಯರ್ ಟು ಪಿಯರ್ ಮೆಥಡ್ ಅಲ್ಲಿ ನೀವು ಪೀಪಲ್ ಯಾರಿದ್ದಾರೆ ಅವ್ರ ಅಕೌಂಟ್ ದುಡ್ಡು ಹಾಕ್ಬಿಟ್ಟು ಅವ್ರ ಹತ್ರ ಇಂದ ಎಥೇರಿಯಂ ತಗೊಂಡು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಕೂಡ ವರ್ಕ್ ಮಾಡಬಹುದು. ಇದು ನಾಳೆ ನಿಮ್ಗೂ ಆಗುತ್ತೆ, ನಿಮ್ ಟೀಮ್ ಅವ್ರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಸೊ ಇವಾಗ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟು, ಸ್ಟಾರ್ಟ್ ಅಪ್ ನಾನು ಎಷ್ಟಿಂದ ಮಾಡ್ಬೇಕು ಅಂತ ಕೇಳೋದಾಯ್ತು ಅಂದ್ರೆ, ಬೇಸಿಕ್ ಸ್ಟಾರ್ಟ್ ಅಪ್ ನೀವು ಮಾಡೋದಾಯ್ತು ಅಂದ್ರೆ ಸ್ಟಾರ್ಟ್ ವಿತ್ 0.05 ಎಥೇರಿಯಂ and earn more than 500 plus ethereum na again and again ಮತ್ತೆ ಸಂಪಾದನೆ ಮಾಡಬಹುದು. ನೀವು ಸ್ಟಾರ್ಟ್ ಮಾಡ್ಬೇಕಾಗಿರೋದು 0.05. ಇವತ್ತಿನ ಪ್ರೈಸ್ ಅಲ್ಲಿ ಹೇಳೋದಾಯ್ತು ಅಂದ್ರೆ ₹1,800 ಬರುತ್ತೆ. ಪ್ಲಸ್ ನಿಮ್ಗೆ ನೆಟ್ವರ್ಕ್ ಫೀಸ್ ಅಂತ ಒಂದಷ್ಟು ಬರುತ್ತೆ. ನೆಟ್ವರ್ಕ್ ಫೀಸ್ 0.3 ಇಂದ 0.5 ವರೆಗೂ ಬರ್ಬೋದು. ಸೊ ಆನಲ್ ಆವರೇಜ್ ತಗೊಳ್ಳೋದಾಯ್ತು ಅಂದ್ರೆ 0.1 ಎಥೇರಿಯಂ ಅಂತ ಇಟ್ಕೊಳ್ಳಿ. ಇವತ್ತಿನ ಎಥೇರಿಯಂ ಪ್ರೈಸ್ ನೋಡೋದಾಯ್ತು ಅಂದ್ರೆ 33,000 ಇದೆ. ಸೊ ಅಲ್ಲಿಗೆ 0.1 ಎಥೇರಿಯಂ ಅಂದ್ರೆ ₹3,300 ಆಗುತ್ತೆ. ಪ್ಲಸ್ ವ್ಯಾಜಿರಾಕ್ಸ್ ಇಂದ ನೀವು ತಗೊಬೇಕಾದ್ರೆ ಅಲ್ಲೊಂದು ₹300 ಅವ್ರು ಚಾರ್ಜ್ ಮಾಡ್ತಾರೆ ಅಂದ್ರೂ ಕೂಡ ₹3,600 ಇಂದ ₹3,700 ನಿಮ್ಮ ಐಡಿ ಆಕ್ಟಿವೇಟ್ ಆಗುತ್ತೆ. ಬಟ್ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂತ ಅಮೌಂಟ್ ₹1,800. ರಿಮೈನಿಂಗ್ ಅಮೌಂಟ್ ಏನ್ ಹಾಕಿದಿರಲ್ಲ, ದಟ್ ಈಸ್ ಒನ್ ಟೈಮ್ ಇನ್ ಅ ಲೈಫ್ ಟೈಮ್ ನೀವು ಪೇ ಮಾಡುವಂತ ದುಡ್ಡು. ನೀವು ಮತ್ತೆ ಸ್ಲಾಟ್ಗೆ ನೀವು ಆ ದುಡ್ಡನ್ನ ಕೊಡೋ ಅಂತ ನೆಸೆಸರಿ ಇರೋದಿಲ್ಲ. ಇಟ್ಸ್ ಅನ್ ಒನ್ ಟೈಮ್. ಸೊ ಯೂಶಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿರೋರ್ಗೆ ಅಥವಾ ಜಾಬ್ ಅಲ್ಲಿ ಇರೋರ್ಗೆ ಗೊತ್ತಿರುತ್ತೆ, ನಮ್ದು ಏನ್ ಪೇಮೆಂಟ್ ಬರುತ್ತೆ ಅದಕ್ಕೆ ಸರ್ಟನ್ ಅಮೌಂಟ್ ಅನ್ನ ಈಚ್ ಅಂಡ್ ಎವ್ರಿ ಟೈಮ್ ಕಟ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಆ ತರ ಇರೋದಿಲ್ಲ. ವೆನ್ ಎವರ್ ಯು ಆರ್ ಎನ್ರೋಲಿಂಗ್ ದಟ್ ಟೈಮ್ ಮಾತ್ರ ನಿಮ್ಗೆ ಮಾಡ್ಬೇಕು. ಇದು ಅಗೇನ್ ಅಂಡ್ ಅಗೇನ್ ಆಗೋದಿಲ್ಲ. ಸೊ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾನು 500 ಎಥೇರಿಯಂ ಅಂತ ಹೇಳಿದ್ನಲ್ಲ, ಅದನ್ನ INR ಅಲ್ಲಿ ಹೇಳೋದಾಯ್ತು ಅಂದ್ರೆ ಇಟ್ ವಿಲ್ ಕ್ರಾಸ್ ಮೋರ್ ದೆನ್ 1 crore.
ಸೊ ಇಲ್ಲಿ ನಾನು ನಿಮ್ಗೆ ಅಗೇನ್ ಅಂಡ್ ಅಗೇನ್ ಅನ್ನೋದನ್ನ ಆಡ್ ಮಾಡಿದೀನಿ. 1 ಕೋಟಿ ಅನ್ನೋದನ್ನ ಬೇಸಿಕ್ ಕ್ಯಾಲ್ಕುಲೇಷನ್ ಮೇಲೆ ಹೇಳ್ತಾ ಇದ್ದೀನಿ. ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ 5 ಕೋಟಿ, 7 ಕೋಟಿ, 3 ಕೋಟಿ ಸಂಪಾದನೆ ಮಾಡಿರೋರು ಇದೆ. ನನ್ನ ಅಪ್ಲೈನರ್ಸ್ 4 ಜನ 1 ಕೋಟಿ ಇವತ್ತು ತಮಿಳ್ನಾಡಲ್ಲಿ ಕುತ್ಕೊಂಡು ಇದೇ ಲಾಕ್ ಡೌನ್ ಸಿಚುವೇಶನ್ ಅಲ್ಲಿ, ಇದೇ ಕೋವಿಡ್ ಪ್ರಾಬ್ಲಮ್ ಅಲ್ಲಿ ಜಸ್ಟ್ ಝೂಮ್ ಅನ್ನು ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ಕೊಂಡು ಇನ್ಕಮ್ ಅನ್ನ ತಗೊಂಡಿದ್ದಾರೆ. ಅವರೆಲ್ಲ ರೆಕಾರ್ಡ್ಸ್ ಅನ್ನ ಕೂಡ ನಾನು ನಿಮ್ ಮುಂದೆ ಲೈವ್ ಆಗಿ ತೋರಿಸ್ತೀನಿ. ಅದನ್ನ ನೀವ್ ಕ್ರಾಸ್ ಚೆಕ್ ಮಾಡುವಂತ ಒಂದು ಅವಕಾಶ ಕೂಡ ಖಂಡಿತವಾಗ್ಲೂ ಇರುತ್ತೆ. ನಿಮ್ದು ಏನೇ ಪ್ರಶ್ನೆ ಇದ್ರು ದಯವಿಟ್ಟು ಐ ವಿಲ್ ರಿಕ್ವೆಸ್ಟ್ ಒನ್ಲಿ ಒನ್ ಥಿಂಗ್, ಏನೇ ತಿಳ್ಕೊಳ್ಳೋದಾದ್ರೂ ಫುಲ್ ಆಗಿ ತಿಳ್ಕೊಳ್ಳಿ. ಹಾಫ್ ನಾಲೆಜ್ ಇಸ್ ವೆರಿ ವೆರಿ ಡೇಂಜರಸ್. ಇಲ್ಲಿವರೆಗೂ ನೀವು ಎಷ್ಟು ಎಕ್ಸೈಟ್ಮೆಂಟ್ ಇಂದ ಕೇಳಿದಿರ ಅಷ್ಟೇ ಎಕ್ಸೈಟ್ಮೆಂಟ್ ಇಂದ ಒಂದು ಪ್ಲಾನಿಂಗ್ ವಿಡಿಯೋ ಇದೆ, ಒಂದು 6 minutes ವಿಡಿಯೋ. ಆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಅದಾದ್ಮೇಲೆ ಮತ್ತೆ ನಾನು ನಿಮ್ಗೆ ಬ್ರೀಫ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಾದ್ಮೇಲೆ ನಮ್ಮ ಕ್ವೆಶ್ಚನ್ ಅಂಡ್ ಆನ್ಸರ್ಸ್ ಇರುತ್ತೆ. ಅಲ್ಲಿ ನಿಮ್ದು ಏನೇ ಪ್ರಶ್ನೆ ಇದ್ರು ನೀವು ಕ್ಲಾರಿಟಿ ತಗೊಬಹುದು. ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತು, ಕಂಪ್ಲೀಟ್ ಆಗಿ ನಿಮಗೆ ಬಿಸ್ನೆಸ್ ಓಕೆ ಅಂತ ಅನ್ನಿಸಿದ್ರೆ ಮಾತ್ರ ನೀವು ಜಾಯ್ನ್ ಆಗಿ. ನಿಮ್ ಕೈಯಲ್ಲಿ ಡಿಸಿಷನ್ ಇರುತ್ತೆ, ನೀವ್ ಅಷ್ಟೇ ಚೂಸ್ ಮಾಡ್ಬೇಕಾಗುತ್ತೆ ಈ ಒಂದು ಪ್ರಾಜೆಕ್ಟ್ ಅನ್ನ. ಇಲ್ಲಿ ಯಾರು ಕೂಡ ನಿಮ್ಗೆ ಒತ್ತಾಯ ಮಾಡಿ ಬಿಸ್ನೆಸ್ ಅನ್ನೋದನ್ನ ಮಾಡ್ಸಲ್ಲ. ಅಂಡ್ ಮೋರ್ ಓವರ್ ಇಲ್ಲಿ ನೀವು ರೆಫರ್ ಮಾಡಿದ್ರು ದುಡ್ಡಿದೆ, ರೆಫರ್ ಮಾಡದೇ ಇದ್ರು ದುಡ್ಡು ಇರುತ್ತೆ, ವರ್ಕ್ ಮಾಡಿರೋ ದುಡ್ಡಿದೆ, ವರ್ಕ್ ಮಾಡದೇ ಇದ್ರು ದುಡ್ಡು ಇರುತ್ತೆ. ಅದೆಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ಹೇಳ್ತೀನಿ ಈ ಒಂದು ವಿಡಿಯೋ ಆದ್ಮೇಲೆ. ಸೊ ಐ ಹೋಪ್ ನೀವು ಎಲ್ಲರೂ ಕೂಡ ಕಂಪ್ಲೀಟ್ ಈ ವಿಡಿಯೋವನ್ನ ಡೀಟೇಲ್ ಆಗಿ ಆರಾಮಾಗಿ ಕುತ್ಕೊಂಡು ನೋಡ್ತೀರಾ ಅಂತ ಹೇಳಿ. ಜಸ್ಟ್ 6 minutes ವಿಡಿಯೋ ಇರುತ್ತೆ. ಅದಾದ್ಮೇಲೆ ನಾನು ಮತ್ತೆ ನಿಮ್ ಜೊತೆ ಮಾತುಕತೆಗೆ ಬರ್ತೀನಿ. ಅವಾಗ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತೀನಿ. 1 second. ಮುಂದಿನ 5 ನಿಮಿಷ ನಾನು ನಿಮಗೆ ಎಥೇರಿಯಂ ಅನ್ನೋ ಕರೆನ್ಸಿಯನ್ನ ಸಂಪಾದನೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಎಲ್ಲಾ ಜನರು ಸಂಪಾದನೆ ಮಾಡ್ತಿರುವಂತ ರೀತಿಯಲ್ಲಿ ನೀವು ಕೂಡ ಸಂಪಾದನೆ ಅನ್ನೋದನ್ನ ಮಾಡಬಹುದು. ಪ್ರಪಂಚದ ವರ್ಲ್ಡ್ಸ್ ಫಸ್ಟ್ ಎವರ್ 100% ಡಿಸೆಂಟ್ರಲೈಸ್ಡ್ ಮ್ಯಾಟ್ರಿಕ್ಸ್ ಪ್ರಾಜೆಕ್ಟ್ ಎಥೇರಿಯಂ ನಿಂದ ಸ್ಮಾರ್ಟ್ ಕಾಂಟ್ರಾಕ್ಟ್ ಆಗಿರುವಂತ ಒಂದು ಪ್ರಾಜೆಕ್ಟ್. ಫೋರ್ಸಾಜ್ 100% ಇನ್ಕಮ್ ಅನ್ನು ನಿಮ್ಗೆ ನೇರವಾಗಿ ಹಾಗೂ ಟ್ರಾನ್ಸ್ಪರೆಂಟ್ ಆಗಿ ಕೊಡುವಂತ ರಿಸ್ಕ್ ಫ್ರೀ ಪ್ರಾಜೆಕ್ಟ್. ಈ ಒಂದು ಪ್ರಾಜೆಕ್ಟ್ ನಲ್ಲಿ ನಿಮ್ಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗಿರುವಂತ ಒಂದು ಪ್ರಾಜೆಕ್ಟ್ ಆಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಲಾಗಿದೆ. ಈ ರೆವಲ್ಯೂಷನರಿ ಸ್ಮಾರ್ಟ್ ಕಾಂಟ್ರಾಕ್ಟ್ ಟೆಕ್ನಾಲಜಿಯನ್ನ ಬಳಸಿರೋದ್ರಿಂದ ನಿಮಗೆ ಯಾವುದೇ ತರಹದ ಒಂದು ಅಡ್ಮಿನ್ ಪೀಪಲ್ ಇಲ್ಲದೆ ಇದ್ರೂ ಕೂಡ ಈ ಒಂದು ಪ್ರಾಜೆಕ್ಟ್ ನಡೆಯುತ್ತೆ. ಸ್ಮಾರ್ಟ್ ಕಾಂಟ್ರಾಕ್ಟ್ ಎಂಬುದು ಯಾವುದೇ ಒಂದು ಕಾರಣಕ್ಕೂ ಯಾರಿಂದನೂ ಬ್ರೇಕ್ ಮಾಡೋದಕ್ಕೆ ಆಗದೆ ಇರುವಂತ ಒಂದು ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಆಗಿರುವಂತ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಇದನ್ನು ಸಾವಿರಾರು ಕಂಪ್ಯೂಟರ್ ಗಳಿಂದ ನಡೆಸಲಾಗ್ತಾ ಇರೋದ್ರಿಂದ ಇದನ್ನ ಯಾರಿಂದನೂ ಹ್ಯಾಕ್ ಮಾಡೋದಕ್ಕೂ, ಬ್ರೇಕ್ ಮಾಡೋದಕ್ಕೂ, ಎಡಿಟ್ ಮಾಡೋದಕ್ಕೂ ಆಗೋದಿಲ್ಲ. ಅನ್ಲೈಕ್ ಕ್ರಿಪ್ಟೋ ಕರೆನ್ಸಿ ಪ್ರಾಜೆಕ್ಟ್ ನಂತೆ ಫೋರ್ಸಾಜ್ ಅನ್ನೋದು ಯಾವುದೇ ಒಂದು ಅಮೌಂಟ್ ಅನ್ನ ಕೂಡ ಯಾವುದೋ ಒಂದು ಕಾಮನ್ ಫಂಡ್ ಅಲ್ಲಿ ಇಡೋದಿಲ್ಲ. ಇದು ಪ್ರತಿಯೊಂದು ಕೂಡ ಕಂಪ್ಲೀಟ್ಲಿ ಸೆಕ್ಯೂರಿಟಿ ಆಗಿರುವಂತದ್ದು. ಸೊ ಇಲ್ಲಿ ಇರುವಂತ ಎಥೇರಿಯಂ ಏನಿರುತ್ತೆ, ಸಂಪಾದನೆ ಮಾಡುವಂತ ಎಥೇರಿಯಂ ಏನಿರುತ್ತೆ, ಅದೆಲ್ಲವೂ ಕೂಡ ನಿಮ್ಮ ಒಂದು ಪರ್ಸನಲ್ ವ್ಯಾಲೆಟ್ ಗೆ ಸೇರ್ಬಿಡುತ್ತೆ. ಇದು ನಿಮ್ಮ ಪ್ರೈವೇಟ್ ಕೀ ಅನ್ನೋದು ನಿಮ್ಮಲ್ಲಿ ಮಾತ್ರ ಇರುತ್ತದೆ. ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನೋದು ಏನಿರುತ್ತೆ, ಇದು ಬ್ಲಾಕ್ ಚೈನ್ ಇಂದ ಆಗಿರೋದ್ರಿಂದ ಪ್ರತಿಯೊಂದನ್ನು ನೀವು ಟ್ರಾನ್ಸ್ಪರೆಂಟ್ ಆಗಿ ಚೆಕ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ಒಂದು ಪ್ರಾಜೆಕ್ಟ್ ನಲ್ಲಿ ಇವತ್ತು 2,000ಕ್ಕಿಂತ ಹೆಚ್ಚಿನ ಜನ ಪ್ರಪಂಚಾದ್ಯಂತ ಸೇರ್ತಾ ಇದ್ದಾರೆ. ಈ ಒಂದು ಪ್ರಾಜೆಕ್ಟ್ ಏನಿದೆ, ಇದು ಯಾವ ತರ ಸಂಪಾದನೆ ಮಾಡಬಹುದು ಅಂತ ಕೇಳೋದಾಯ್ತು ಅಂದ್ರೆ 0.5 ಎಥೇರಿಯಂ ನಿಂದ ನೀವು ಸ್ಟಾರ್ಟ್ ಮಾಡಿ 1000 ಎಥೇರಿಯಂ ವರೆಗೂ ನೀವು ಸಂಪಾದನೆ ಮಾಡುವಂತ ಒಂದು ಅದ್ಭುತವಾದಂತ ಒಂದು ಅವಕಾಶ ಇದೆ. ಫೆಬ್ರವರಿ 2020ರಿಂದ ಇಲ್ಲಿ ಸಾವಿರಾರು ಜನರನ್ನ ಲೈಫ್ ಅನ್ನ ಚೇಂಜ್ ಮಾಡಿರುವಂತ ಒಂದು ಪ್ರಾಜೆಕ್ಟ್ ಆಗಿದೆ. ಕೇವಲ 3 ರಿಂದ 4 ವೀಕ್ ಒಳಗಡೆ 100 ಎಥೇರಿಯಂ ಅನ್ನ ಸಂಪಾದನೆ ಮಾಡಿರುವಂತ ಐಡಿಸ್ ಗಳನ್ನ ನೀವು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದೊಂದು ಐಡಿಯನ್ನು ಕೂಡ ನೀವು ಬ್ಲಾಕ್ ಚೈನ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಖಂಡಿತವಾಗ್ಲೂ ಇದರಲ್ಲಿ ತುಂಬಾನೇ ಹೆಚ್ಚಿನ ಬೆನಿಫಿಟ್ ಅನ್ನೋದು ನಿಮ್ಗೆ ಕಾಣಿಸುತ್ತೆ. ಫೋರ್ಸಾಜ್ ಮ್ಯಾಟ್ರಿಕ್ಸ್ ಸ್ಪಿಲ್ ಓವರ್ ಪ್ಲಾನ್ ನಲ್ಲಿ ನೀವು ರೆಫರ್ ಮಾಡದೇ ಇದ್ರೂ ಕೂಡ ಸುಮಾರು ಎಥೇರಿಯಂ ಅನ್ನ ಬಳಸಬಹುದು, ಸಂಪಾದನೆ ಮಾಡಬಹುದು. ಅದಕ್ಕೆ ಕೆಲವೊಂದು ಉದಾಹರಣೆಯ ಐಡಿಗಳು ಇಲ್ಲಿದೆ. ಇದೆಲ್ಲವೂ 0 ರೆಫರಲ್ ಇಂದ ಸಿಕ್ಕಿರುವಂತ ಒಂದು ಇನ್ಕಮ್.
ಫೊರ್ಸಾಜ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂದ್ರೆ ಫೊರ್ಸಾಜ್ X3 ಅಲ್ಲಿ ನಿಮ್ಗೆ 3 ಪೊಸಿಷನ್ ಇರುತ್ತದೆ. ಫೊರ್ಸಾಜ್ X4 ಅಲ್ಲಿ 2 ಲೈನ್, ಮೊದಲನೇ ಲೈನ್ ಅಲ್ಲಿ 2 ಪೊಸಿಷನ್, ಎರಡನೇ ಲೈನ್ ಅಲ್ಲಿ 4 ಪೊಸಿಷನ್ ನಿಮ್ಗೆ ವೇಕೆಂಟ್ ಇರುತ್ತದೆ. ಈ ಒಂದು ಫೊರ್ಸಾಜ್ ನಲ್ಲಿ ನೀವು ಸ್ಟಾರ್ಟ್ ಮಾಡಲು 0.05 ಎಥೇರಿಯಂ ಅನ್ನೋದು ಇದ್ರೆ ಸಾಕಾಗುತ್ತೆ. ನಿಮ್ಗೆ 2 ಪ್ರೋಗ್ರಾಮ್ ಅಟ್ ದ ಸೇಮ್ ಟೈಮ್ ಆಕ್ಟಿವೇಶನ್ ಆಗುತ್ತದೆ. ಈ ಫೊರ್ಸಾಜ್ X3 ಹಾಗೂ X4 ಅಲ್ಲಿ ಎರಡರಲ್ಲೂ ಕೂಡ ನಿಮ್ಗೆ 12 ಬಗೆಯ ಸ್ಲಾಟ್ಸ್ ಗಳು ನಿಮ್ಗೆ ಸಿಗುತ್ತೆ. ಈ ಒಂದೊಂದು ಸ್ಲಾಟ್ ಕೂಡ ಒಂದಕ್ಕಿಂತ ಒಂದು 2 ಗುಣ ಜಾಸ್ತಿ ಆಗುತ್ತೆ. ಅದೇ ರೀತಿ ನಿಮ್ಮ ಒಂದೊಂದು ಸ್ಲಾಟ್ ನ ಪ್ರಾಫಿಟ್ ಕೂಡ 2 ಗುಣ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಉದಾಹರಣೆಗೆ 0.1 ಎಥೇರಿಯಂ ಅನ್ನೋದು ನಿಮ್ಮ ಸ್ಲಾಟ್ ವ್ಯಾಲ್ಯೂ ಆದ್ರೆ ನಿಮಗೆ ಬರುವಂತ ಪ್ರಾಫಿಟ್ ಅಷ್ಟು ಕೂಡ 0.1 ಎಥೇರಿಯಂ ಆಗಿರುತ್ತೆ. 0.2 ಎಥೇರಿಯಂ ಸ್ಲಾಟ್ ನ ಆಗಿದ್ರೆ ನಿಮ್ಗೆ 0.2 ಎಥೇರಿಯಂ ಬರುತ್ತೆ. ಇದೇ ತರ 0.4, 0.8, 1.6, 3.2, 6.4, 12.8, 25.6, 51.2 ಈ ಎಲ್ಲಾ ಸ್ಲಾಟ್ಗೂ ಕೂಡ ಅದೇ ಆದಂತ ಅದರದ 100% ಆ ಸ್ಲಾಟ್ ನ 100% ವ್ಯಾಲ್ಯೂ ಏನಿರುತ್ತೆ ಅದು ನಿಮ್ಗೆ ಸಿಗುತ್ತೆ. ಇದು ನಿಮ್ಗೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಸಿಗೋದ್ರಿಂದ ನಿಮ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಇನ್ಕಮ್ ಅನ್ನ ಸಂಪಾದನೆ ಮಾಡುವಂತ ಒಂದು ಅದ್ಭುತವಾದಂತ ಒಂದು ಅವಕಾಶವಾಗಿರುತ್ತದೆ. ಫೊರ್ಸಾಜ್ X3 ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾಯ್ತು ಅಂದ್ರೆ ಮೊದಲ 2 ಪೊಸಿಷನ್ ಏನಿರುತ್ತೆ ಅದರದ್ದು 100% ಎಥೇರಿಯಂ ನಿಮ್ಮ ವ್ಯಾಲೆಟ್ ಗೆ ಬಂದ್ಬಿಡುತ್ತೆ. ಮೂರನೇ ಎಥೇರಿಯಂ ನ 100% ಇನ್ಕಮ್ ನಿಮ್ಮ ಅಪ್ಲೈನರ್ ಗೆ ಹೋಗುತ್ತದೆ. ಫೊರ್ಸಾಜ್ X4 ಹೇಗೆ ವರ್ಕ್ ಆಗುತ್ತದೆ ಅಂತ ನೋಡಿದ್ರೆ ಮೊದಲನೇ 2 ಪೊಸಿಷನ್ ಏನಿರುತ್ತೆ ಅದು ನಿಮ್ಮ ಅಪ್ಲೈನರ್ಸ್ ಗೆ ಹೋಗ್ಬಿಡುತ್ತೆ. ಮುಂದೆ ಅವರು ಮಾಡುವಂತ 2 ಐಡಿ ಏನಿರುತ್ತೆ ಅದರಲ್ಲಿ ಮೊದಲ 3 ಐಡಿ 3, 4, 5 ಇದರ 100% ಎಥೇರಿಯಂ ನಿಮ್ಮ ಪರ್ಸನಲ್ ವ್ಯಾಲೆಟ್ ಗೆ ಬರುತ್ತದೆ. 6ನೇ ಐಡಿ ರೀಇನ್ವೆಸ್ಟ್ ಆಗೋ ಮುಖಾಂತರ ನಿಮ್ಮ ಅಪ್ಲೈನರ್ ಗೆ ಮತ್ತೆ ಪುನಃ ಈ ಒಂದು ಇನ್ಕಮ್ ಅನ್ನೋದು ಹೋಗ್ಬಿಡುತ್ತೆ. ಈ ಒಂದು ಸ್ಲಾಟ್ಸ್ ಏನಿರುತ್ತೆ ಇದನ್ನ ನೀವು ಅಪ್ಗ್ರೇಡ್ ಮಾಡೋದ್ರಿಂದ ನಿಮ್ಗೆ ಅತಿ ಹೆಚ್ಚು ಇನ್ಕಮ್ ಅನ್ನ ಸಂಪಾದನೆ ಮಾಡಬಹುದು. ಒಂದ್ ವೇಳೆ ನಿಮ್ಮ ಮೇಲ್ಗಡೆ ಇರೋರು ಯಾರಾದ್ರೂ ಅಪ್ಗ್ರೇಡ್ ಮಾಡ್ಲಿಲ್ಲ ಅಂದ್ರೆ ಅದರ ಒಂದು ಬೆನಿಫಿಟ್ ನಿಮ್ಮ ವ್ಯಾಲೆಟ್ ಗೆ ಬರುತ್ತದೆ. ಫೊರ್ಸಾಜ್ X3 ಹಾಗೂ X4 ಎರಡರಲ್ಲೂ ಕೂಡ 12 ಸ್ಲಾಟ್ಸ್ ಗಳಿರೋದ್ರಿಂದ ನಿಮ್ಮ ಪ್ರಾಫಿಟ್ ಕೂಡ ಹೆಚ್ಚು ಆಕ್ಟಿವ್ ಆಗಿ ಹೋಗ್ತಾ ಇರುತ್ತೆ. ಸೊ ನಿಮ್ಮಿಂದ ಎಷ್ಟು ಸ್ಲಾಟ್ ಇಮಿಡಿಯೇಟ್ ಆಗಿ ಮಾಡಕ್ಕಾಗುತ್ತೆ ಅಷ್ಟು ಜಾಸ್ತಿ ಬೆನಿಫಿಟ್ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ. ನಿಮ್ಗೆ ಅಗೇನ್ ಅಂಡ್ ಅಗೇನ್ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದು ಸ್ಲಾಟ್ಸ್ ಏನಿರುತ್ತೆ ಇನ್ಕಮ್ ಅನ್ನ ಕೊಡ್ತಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಪೈರಿ ಡೇಟ್ ಅನ್ನೋದು ಇರೋದಿಲ್ಲ. ನೀವು ಒಂದು ಸ್ಲಾಟ್ ಅನ್ನ ಒಂದು ಸಾರಿ ಖರೀದಿ ಮಾಡುತ್ತೋ ಅಂದ್ರೆ ಆಗೋಯ್ತು, ನಿಮ್ಗೆ ಮತ್ತೆ ಮತ್ತೆ ಖರೀದಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಲೀಡರ್ಸ್ ಆದವರು ಅತಿ ಹೆಚ್ಚು ಸ್ಲಾಟ್ ಗಳನ್ನ ತಗೊಂಡು ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಪ್ರಾಜೆಕ್ಟ್ ನಲ್ಲಿ. ಸೊ ಇದೇ ತರ ಸಾವಿರಾರು ಜನರ ಲೈಫ್ ಅಲ್ಲಿ ಈ ಒಂದು ಫೊರ್ಸಾಜ್ ಅನ್ನುವಂತ ಪ್ರಾಜೆಕ್ಟ್ ಇವತ್ತು ಲಕ್ಷಾಂತರ ರೂಪಾಯಿಯನ್ನ ಸಂಪಾದನೆ ಮಾಡುವಂತ ಒಂದು ಮ್ಯಾಟ್ರಿಕ್ಸ್ ಪ್ಲಾನ್ ಆಗಿದೆ. ಗಮನಕ್ಕಿರಲಿ, ಫೊರ್ಸಾಜ್ ಇಸ್ ನಾಟ್ ಎ ಗೆಟ್ ಕ್ವಿಕ್ ಸ್ಕೀಮ್. ಇಲ್ಲಿ ಇನ್ಕಮ್ ಅನ್ನೋದು ಗ್ಯಾರಂಟೆಡ್ ಇರೋದಿಲ್ಲ. ಇಲ್ಲಿ ನಿಮ್ಗೆ ಎಥೇರಿಯಂ ಅನ್ನೋದೇನಿರುತ್ತೆ ನಿಮ್ಮ ಒಂದು ಪ್ರಯತ್ನದ ಮೇಲೆ ನಿಮ್ಗೆ ಹೆಚ್ಚು ಸಿಗುತ್ತೆ. ಸೊ ನಿಮಗ್ ಬೇಕಾಗಿರುವಂತಹ ಟ್ರೈನಿಂಗ್, ಸೋರ್ಸಸ್, ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್, ಸಪೋರ್ಟ್ ಎಲ್ಲವೂ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಈ ಒಂದು ಎಥೇರಿಯಂ ಅನ್ನೋದೇನಿದೆ ಪ್ರಪಂಚದ 2ನೇ ಲಾರ್ಜೆಸ್ಟ್ ಕ್ರಿಪ್ಟೋ ಕರೆನ್ಸಿ ಆಗಿರುತ್ತೆ ಆಫ್ಟರ್ ಬಿಟ್ ಕಾಯಿನ್. ಈ ಒಂದು ಕ್ರಿಪ್ಟೋ ಕರೆನ್ಸಿ 2015ರಿಂದಾನು ಚಾಲ್ತಿಯಲ್ಲಿದೆ. ಈಗಾಗಲೇ 2018ರಲ್ಲಿ $1,400 ವರೆಗೂ ಇನ್ಕ್ರೀಸ್ ಆಗಿತ್ತು. ಈಗ 2022ರಷ್ಟೊತ್ತಿಗೆ $2,000 ವರೆಗೂ ಇದರ ರೇಟ್ ಜಾಸ್ತಿ ಆಗ್ತಾ ಇದೆ. ಸೊ ಈ ಒಂದು ಟೈಮ್ ಅಲ್ಲಿ ಎಥೇರಿಯಂ ಅನ್ನ ನೀವು ಬಳಸ್ಕೊಳ್ಳೋದಾಯ್ತು ಅಂದ್ರೆ ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಇನ್ಕಮ್ ಅನ್ನ ಮಾಡಬಹುದು. ಈ ಒಂದು ಪ್ರಾಜೆಕ್ಟ್ ನಲ್ಲಿ ಜಾಯಿನ್ ಆಗೋದಾಯ್ತು ಅಂದ್ರೆ ಮೊಬೈಲ್ ಯೂಸರ್ ಆದ್ರೆ ಟ್ರಸ್ಟ್ ವ್ಯಾಲೆಟ್, ಡೆಸ್ಕ್ಟಾಪ್ ಆಯ್ತು ಅಂದ್ರೆ ಮೆಟಾಮಾಸ್ಕ್ ಅನ್ನುವಂತ ಕ್ರಿಪ್ಟೋ ಕರೆನ್ಸಿಯ ಅಕೌಂಟ್ ಹೋಲ್ಡಿಂಗ್ ಮಾಡುವಂತ ಒಂದು ಆಪ್ ಗಳನ್ನ ನೀವು ಬಳಸಬೇಕಾಗುತ್ತೆ. ಇನ್ನು ಹೆಚ್ಚಿನ ವಿವರಗಳು ಬೇಕಾಯ್ತು ಅಂತಂದ್ರೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿದಂತ ವ್ಯಕ್ತಿ ಹತ್ರ ಮಾತಾಡಿ. ಸೊ ವೆಲ್ಕಮ್ ಟು ಫೊರ್ಸಾಜ್ 100% ಡಿಸೆಂಟ್ರಲೈಸ್ಡ್ ಮ್ಯಾಟ್ರಿಕ್ಸ್ ಪ್ರಾಜೆಕ್ಟ್. ಧನ್ಯವಾದಗಳು. ಸೊ ಫ್ರೆಂಡ್ಸ್, ನೀವೆಲ್ಲರೂ ನೋಡಿದೀರಾ ಆಲ್ರೆಡಿ ವಿಡಿಯೋ. ಇವಾಗ ನಾನು ನಿಮ್ಗೆ ನೇರವಾಗಿ ತುಂಬಾ ಟೈಮ್ ವೇಸ್ಟ್ ಮಾಡಿದೆ. ಫೊರ್ಸಾಜ್ ನ ಅಫಿಷಿಯಲ್ ಡೊಮೈನ್ ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಾವ್ ಇನ್ನ ಇದನ್ನ ಬ್ರೀಫ್ ಆಗಿ ನೋಡೋದಾಯ್ತು ಅಂದ್ರೆ ಇದು ಯಾವ ತರ ಇದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಸೊ ಈ ಒಂದು forsage.io ಅನ್ನೋ ಅಂತ ಒಂದು ವೆಬ್ಸೈಟ್ ಗೆ ನೀವು ಕೂಡ ಲಾಗಿನ್ ಆಗಿ ಇದನ್ನ ಫೋನ್ ಅಲ್ಲೂ ಕೂಡ ನೀವು ಕ್ರಾಸ್ ಚೆಕ್ ಮಾಡಬಹುದು. ಇಲ್ಲಿ ನಾನು ಏನೇನ್ ವಿಚಾರನ ವಿಡಿಯೋದಲ್ಲಿ ಹೇಳಿದೀನಿ ಎಲ್ಲಾ ಕೂಡ ಇಲ್ಲಿ ನಿಮ್ಗೆ A to Z ರೆಕಾರ್ಡ್ಸ್ ಅನ್ನೋದು ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಇನ್ಸ್ಟೆಂಟ್ ಟ್ರಾನ್ಸಾಕ್ಷನ್ ಇಮ್ಯುನಿಟಿ, ಸೊ 100% ಆನ್ಲೈನ್ ಎಲ್ಲವೂ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಲೈವ್ ಇವಾಗ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದಾರೆ ಅಂತ ನೋಡೋದಾಯ್ತು ಅಂದ್ರೆ 8,79,000 ಜನ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಈಗ ಆಕ್ಟಿವ್ ಆಗಿದ್ದಾರೆ. ಸೊ ಇದು ಕೆಲವೊಂದು ಇನ್ಕಮ್ ಅಚೀವರ್ಸ್ ನ ಟೆಸ್ಟಿಮನಿ ಐಡಿಸ್ ಅಂತ ಹೇಳ್ಬೋದು. ಇದನ್ನ ನೀವು ಕ್ರಾಸ್ ಚೆಕ್ ಮಾಡಬಹುದು. ಸೊ ಪ್ರಾಜೆಕ್ಟ್ ನಾನು ಏನ್ ಹೇಳಿದೆ, ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿದೆ, 0.05 ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದೆ. ಇದೆಲ್ಲವೂ ಕೂಡ A to Z ನಿಮ್ಗೆ ಎಲ್ಲಾನು ಸಿಗುತ್ತೆ. ಸೊ ಫ್ರೀಕ್ವೆಂಟ್ಲಿ ಆಸ್ ಕ್ವೆಶನ್ಸ್, ನಿಮ್ದು ಏನಾದ್ರು ಕ್ವೆಶನ್ಸ್ ಇದ್ರೆ ಫೊರ್ಸಾಜ್ ಏನು, ಪ್ಲಾಟ್ಫಾರ್ಮ್ ಹೆಂಗೆ, ಕ್ರಿಯೇಟೆಡ್ ಯಾರು, ಎಥೇರಿಯಂ ಅಂದ್ರೆ ಏನು, ಡಿಸೆಂಟ್ರಲೈಸ್ಡ್ ಏನು, ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ ಏನು, ಎಲ್ಲವನ್ನ ಕೂಡ ನೀವು ಚೆಕ್ ಮಾಡಬಹುದು. ಸೊ ಫೈನಲಿ ನಾನು ನಿಮ್ಗೆ ತೋರಿಸ್ಬೇಕಾಗಿರೋ ಒಂದೇ ಒಂದು ವಿಚಾರ ಏನು ಅಂತಂದ್ರೆ ಇದನ್ನ ಬೇರೆ ಪಿರಮಿಡ್ ಸ್ಕೀಮ್
ಅಂತ ನಾವ್ ಅನ್ಕೊಳ್ಳೋ ಹಾಗೆ ಏನಕ್ಕೆ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ಅಂತ ಕೇಳೋದಾಯ್ತು ಅಂದ್ರೆ, ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಪಿರಮಿಡ್ ಸ್ಕೀಮ್ ಯಾವ್ದಾಗುತ್ತೆ ಅಂದ್ರೆ ನಿಮ್ಮ ದುಡ್ಡನ್ನ ತಗೊಂಡು ಅವರೆಲ್ಲೋ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿಂದ ಬರುವಂತ ದುಡ್ಡನ್ನ ಅವ್ರು ನಿಮ್ಗೆ ರಿಟರ್ನ್ಸ್ ಕೊಡ್ತಾ ಇದ್ರೆ ಅದು ನಿಮ್ಗೆ ಪಿರಮಿಡ್ ಸ್ಕೀಮ್ ಆಗ್ತಾ ಇತ್ತು. ಏನಕ್ಕೆ ಅಂದ್ರೆ ಅಲ್ಲಿಂದ ಲಾಭ ಬಂದ್ರೆ ಅವ್ರು ನಿಮ್ಗೆ ಕೊಡ್ತಾ ಇದ್ರು, ಬಟ್ ಲಾಭ ಬಂದಿಲ್ಲ ಅಂದ್ರೆ ಅವರು ದುಡ್ಡನ್ನ ಸ್ಟಾಪ್ ಮಾಡ್ಬಿಡೋರು, ಅಥವಾ ಅವ್ರಿಗೆ ಒಂದು ಟಾರ್ಗೆಟ್ ಮಾಡ್ಕೊಂಡ್ ಬಂದಿರ್ತಾರೆ, ಆ ದುಡ್ಡು ಅವ್ರಿಗೆ ಬಂದಿದ ತಕ್ಷಣ ಅವ್ರು ಎತ್ಕೊಂಡು ಅವೇ ಓಡೋಗ್ಬಿಡ್ತಾರೆ. ಆ ತರ ಒಂದು ಸಿಚುವೇಶನ್ ಬಂದ್ರೆ ಈ ಒಂದು ಪ್ರಾಜೆಕ್ಟ್ ಪಿರಮಿಡ್ ಸ್ಕೀಮ್ ಆಗ್ತಾ ಇತ್ತು. ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವ್ ಹಾಕುವಂತ ಒಂದೇ ₹1 ಕೂಡ ಅವರು ರಿಸೀವೇ ಮಾಡೋದಿಲ್ಲ. ಒಂದೇ ₹1 ಕೂಡ ಅವ್ರ ಅಕೌಂಟ್ಗೆ, ಯಾರೋ ಒಂದು ಕಾಮನ್ ಅಕೌಂಟ್ಗೆ ಹೋಗೋದೇ ಇಲ್ಲ. ಕಂಪ್ಲೀಟ್ ದುಡ್ಡು ಏನಿರುತ್ತೆ ಇಲ್ಲಿರುವಂತ ಪಾರ್ಟಿಸಿಪೆಂಟ್ ದುಡ್ಡು ಅವರ ಪರ್ಸನಲ್ ವ್ಯಾಲೆಟ್ಗೆ ಹೋಗ್ಬಿಡುತ್ತೆ. ಸೊ ಆದ್ರಿಂದ ಇದು ಯಾವತ್ತೂ ಕೂಡ ಸ್ಕ್ಯಾಮ್ ಆಗಲ್ಲ, ಯಾವತ್ತೂ ಕೂಡ ಇದು ಪಿರಮಿಡ್ ಸ್ಕೀಮ್ ಕೂಡ ಆಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಲೀಡರ್ಸ್ ಆದ್ರೂ ಅಷ್ಟೇ, ಬಿಗಿನರ್ ಆದ್ರೂ ಅಷ್ಟೇ, ಎಲ್ಲರೂ ಕೂಡ ಈಕ್ವಲ್ ಆಗಿರ್ತಾರೆ, ಎಲ್ರಿಗೂ ಕೂಡ ಸಿಸ್ಟಮ್ ಒಂದೇ ತರದಲ್ಲಿ ವರ್ಕ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹಂಗಿದ್ರೆ ಯಾಕೆ ಸರ್ ಇನ್ಕಮ್ ಗ್ಯಾರಂಟಿಡ್ ಅಲ್ಲ ಅಂತ ನೀವ್ ಹೇಳಿದ್ರಿ ಅಂತ ಕೇಳೋದಾಯ್ತು ಅಂದ್ರೆ, ಸುಮಾರು ಜನ ಕನ್ಫ್ಯೂಷನ್ ಏನ್ ಮಾಡ್ಕೊಂಡ್ಬಿಡ್ತಾರೆ, ಸರ್ ಇದು ನಾನ್ ವರ್ಕಿಂಗ್, ಇದು ಆಟೋ ಫಿಲ್ಲಿಂಗ್ ಅಂತ ಡೌಟ್ ಅನುಮಾನ ಪಟ್ಕೊಂಡು ಆಟೋ ಫಿಲ್ಲಿಂಗ್ ಅನ್ನೋ ರೀತಿಯಲ್ಲಿ ಪ್ರಮೋಟ್ ಮಾಡ್ಬಿಡ್ತಾರೆ. ಇದು ಆಟೋ ಫಿಲ್ಲಿಂಗ್ ಕಾನ್ಸೆಪ್ಟ್ ಅಲ್ಲ. ಇಲ್ಲಿ ನಿಮ್ಗೆ ಎಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ROI ಅನ್ನ ದುಡ್ಡನ್ನ ಕೊಡ್ತಾ ಇಲ್ಲ. ನಾನ್ ವರ್ಕಿಂಗ್ ಅಲ್ಲಿ ಇನ್ಕಮ್ ಬರುತ್ತೆ, ಅದು ಸಿಸ್ಟಮ್ಯಾಟಿಕಲಿ ಬರುತ್ತೆ. ಅದೆಲ್ಲವನ್ನ ಕೂಡ ನಾನು ನಿಮ್ಗೆ ಒಂಚೂರು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಾನು ಹೇಳಿದ್ನಲ್ವಾ, ಫೊರ್ಸೈಜ್ ಅಕೌಂಟ್ಗೆ ಒಂದೇ ₹1 ದುಡ್ಡು ಹೋಗಲ್ಲ ಅಂತ ಹೇಳಿ, ಅದನ್ನ ನೀವ್ ಹೆಂಗ್ ನಂಬಬೇಕು ಅಂತ ನೋಡೋದಾಯ್ತು ಅಂದ್ರೆ, ಇಲ್ಲಿ ನೀವು ಫೊರ್ಸೈಜ್ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನೋ ಅಂತ ಎಥೇರಿಯಂ ನ ಅಫಿಷಿಯಲ್ ಸೈಟ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಇಲ್ಲಿ ಒಂದು ಅಡ್ರೆಸ್ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಎಥರ್ ಸ್ಕ್ಯಾನ್ ಅಲ್ಲಿ ನೀವು ಇದನ್ನ ವೆರಿಫೈ ಮಾಡಬಹುದು. ಸೊ ಇದು ಇರುವಂತ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಈ ಒಂದು ಕ್ರಿಪ್ಟೋ ಕರೆನ್ಸಿಯಲ್ಲಿ. ಏನಪ್ಪಾ ಅಂತಂದ್ರೆ, ನಿಮ್ಮ ಯಾರದೇ ಒಬ್ಬರದ್ದು ಅಡ್ರೆಸ್ ಇದ್ರೆ ಅವ್ರ ಅಡ್ರೆಸ್ ಅನ್ನ ನೀವು ಕ್ಲಿಕ್ ಮಾಡ್ರೆ ಅವ್ರದ್ದು ಟ್ರಾನ್ಸಾಕ್ಷನ್ ಗಳನ್ನ ನೀವು ಚೆಕ್ ಮಾಡಬಹುದು, ಅವರ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಬಹುದು. ನಿಮ್ಮ ಹತ್ರ ಮುಖೇಶ್ ಅಂಬಾನಿ ಇದಿರ್ಬೋದು, ಇವತ್ತು ಬಿಲ್ ಗೇಟ್ಸ್ ಅವ್ರದ್ದು ಇರ್ಬೋದು, ಅಥವಾ ಬರಾಕ್ ಒಬಾಮಾ ಅವ್ರು ಇರ್ಬೋದು, ಇವರೆಲ್ಲ ಕೂಡ ಇನ್ವೆಸ್ಟರ್, ದೇ ಆರ್ ಆಲ್ ಇನ್ವೆಸ್ಟರ್ಸ್ ಇನ್ ಎಥೇರಿಯಂ. ಅವ್ರದ್ದು ಅಡ್ರೆಸ್ ನಿಮ್ಮ ಹತ್ರ ಇತ್ತು ಅಂದ್ರೆ ಅದನ್ನ ನೀವು ಚೆಕ್ ಮಾಡೋದಕ್ಕೆ ಅವಕಾಶ ನಿಮ್ ಕೈಯಲ್ಲಿ ಸಿಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಅದೇ ತರ ಫೊರ್ಸೈಜ್ ಅಡ್ರೆಸ್ ಇವಾಗ ನಮ್ ಕೈಯಲ್ಲಿದೆ, ನಾವಿಲ್ಲಿ ನೋಡ್ತಾ ಇರುವಂತದ್ದು. ಸೊ ಇವರ ಟ್ರಾನ್ಸಾಕ್ಷನ್ ಅನ್ನ ನಾವಿಲ್ಲಿ ವ್ಯೂ ಮಾಡ್ತಾ ಇದೀವಿ. ಸೊ ಕಳೆದ 17 ಸೆಕೆಂಡ್ ಅಲ್ಲಿ 0.05, 0.01, 0.02, 0.05, 0.02 ಪ್ರತಿ ಒಂದೊಂದು ಟ್ರಾನ್ಸಾಕ್ಷನ್ ಅನ್ನ ಕೂಡ ನಾವಿಲ್ಲಿ ಚೆಕ್ ಮಾಡುವಂತ ಒಂದು ಅವಕಾಶ ಇದೆ. ಇದನ್ನ ನಾನು ಎಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಗಮನಿಸಿ. ಎಥೇರಿಯಂ ನ ಅಫಿಷಿಯಲ್ ಸೈಟ್, ನಾನು ಇಲ್ಲಿ ನಿಮ್ಗೆ ಇಲ್ಲೊಂದು ಟ್ರಾನ್ಸಾಕ್ಷನ್ ತೋರಿಸೋದ್ನಲ್ವಾ, ಇವತ್ತಿನ 24 ಅವರ್ಸ್ ಅಲ್ಲಿ ಎಷ್ಟು ಕೋಟಿಯನ್ನ ಇವರು ಟರ್ನ್ ಓವರ್ ಮಾಡಿದ್ದಾರೆ ಅಂತ ನೋಡೋದಾಯ್ತು ಅಂದ್ರೆ, ಇಲ್ಲಿ ನಾವು ನೋಡ್ತಾ ಇದೀವಲ್ವಾ, ಇಷ್ಟು ದುಡ್ಡನ್ನ ಅಫಿಷಿಯಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರುವಂತ ಒಂದು ಅಫಿಷಿಯಲ್ ಸೈಟ್ ಅಲ್ಲಿ ಎಥರ್ ಸ್ಕ್ಯಾನ್ ಅಲ್ಲಿ ನಾನು ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಗಮನಿಸಿ. ನಾನು ಫೊರ್ಸೈಜ್ ಸೈಟ್ ಅಲ್ಲಿ ಇದನ್ನ ನಿಮ್ಗೆ ತೋರಿಸ್ತಾ ಇಲ್ಲ. ಏನಕ್ಕೆ ಅಂದ್ರೆ, ನಾನು ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಜನ ಏನ್ ಅನ್ಕೊಂಡ್ಬಿಡ್ತಾರೆ, ಇವ್ರಿಸ್ಟಿಕ್ ಇವ್ರು ಏನ್ ಬೇಕಾದ್ರೂ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತ ಡೌಟ್ ಬರುತ್ತೆ. ಆ ಕಾರಣಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಸೊ ಇದು ಡೀಟೇಲ್ ಆಗಿ ನೀವು ಪ್ರತಿ ಒಂದೊಂದು ಟ್ರಾನ್ಸಾಕ್ಷನ್ ಅನ್ನ ಚೆಕ್ ಮಾಡಬಹುದು. ಫೆಬ್ರವರಿ 6ನೇ ತಾರೀಕಿಂದ ಏನೆಲ್ಲ ಆಗಿದೆ ಎಲ್ಲವನ್ನೂ ಚೆಕ್ ಮಾಡಬಹುದು. ಇಲ್ಲಿ 2000 ಪೇಜ್ ವರೆಗೂ ನಿಮ್ಗೆ ಇದು ಸಿಗುತ್ತೆ. ಸೊ ಈ ರೆಕಾರ್ಡ್ಸ್ ಅನ್ನ ನೀವು ಪರ್ಸನಲಿ ಹೋಗಿ ವೆರಿಫೈ ಮಾಡಬಹುದು. ಅಂಡ್ ಮೋರ್ ಓವರ್, ಈ ಒಂದು ಫೊರ್ಸೈಜ್ ಅಕೌಂಟ್ ಅಲ್ಲಿ ದುಡ್ಡು ರಿಸೀವ್ ಮಾಡಲ್ಲ ಅಂತ ನಾನು ಏನ್ ಹೇಳಿದೆ, ಅದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಯು ಕ್ಯಾನ್ ಆಲ್ಸೋ ಸಿ ದಟ್ ಬ್ಯಾಲೆನ್ಸ್ ಎಷ್ಟಿದೆ ಇವ್ರದ್ದು ಅಂತ ಹೇಳಿ. ಸೊ ನೀವು ನೋಡ್ತಾ ಇದ್ದೀರಾ $0. ಸೊ ಇಲ್ಲಿವರೆಗೂ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದಾರೆ ಫೊರ್ಸೈಜ್ ಅಲ್ಲಿ ಅಂತ ನಾನು ಹೇಳಿದೆ. ಎಷ್ಟು ಲಕ್ಷ ಜನ ಇದ್ದಾರೆ ಅಂತ ಹೇಳಿದೆ. ಸೊ 8,79,000 ಜನ ಇದ್ದಾರೆ. ಒಬ್ಬೊಬ್ಬರ ಹತ್ರ $1 ಅನ್ನ ಕಮಿಷನ್ ಆಗಿ ತಗೊಂಡಿದ್ರು ಕೂಡ $8,79,000 ಇವರ ಅಕೌಂಟ್ ಅಲ್ಲಿ ಇರ್ಬೇಕಾಗಿತ್ತು. ಬಟ್ ನೀವು ಇಲ್ಲಿ ಎಷ್ಟು ನೋಡ್ತಾ ಇದ್ದೀರಾ, $0. ದಿಸ್ ಇಸ್ ದ ರಿಯಲ್ ಪವರ್ ಆಫ್ ದ ಸಿಸ್ಟಮ್. ಏನಕ್ಕೆ ಈ ಲಾಕ್ ಡೌನ್ ಸಿಚುವೇಶನ್ ಅಲ್ಲಿ ಇಷ್ಟು ಜನ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಸೇರಿದ್ದಾರೆ, ದಿಸ್ ಇಸ್ ದ ರೀಸನ್. ಇವ್ರು ಯಾವತ್ತೂ ಕೂಡ ಓಡೋಬೇಕೆ ಅಂತ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿಲ್ಲ, ಒಂದು ಟಾರ್ಗೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿಲ್ಲ. ಇಲ್ಲಿರುವಂತ ಅಡ್ವಾಂಟೇಜಸ್ ಅನ್ನ ಕರೆಕ್ಟ್ ಪೀಪಲ್ ಗೆ ಕರೆಕ್ಟ್ ವೇಲ್ ಕೊಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನೋದೇನಿದೆ, ಇಲ್ಲಿ ನೀವು ಕಾಂಟ್ರಾಕ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಚೆಕ್ ಇಟ್, ದ ಸ್ಮಾರ್ಟ್ ಕಾಂಟ್ರಾಕ್ಟ್ ಆಲ್ಸೋ ವೆರಿಫೈಡ್. ಸೊ ಈ ಕೋಡಿಂಗ್ ಅನ್ನೋದೇನಿರುತ್ತೆ, ಈ ಒಂದು ಫೊರ್ಸೈಜ್ ಸ್ಮಾರ್ಟ್ ಮ್ಯಾಟ್ರಿಕ್ಸ್ ಪ್ರಾಜೆಕ್ಟ್ ಇದು ನೇಮು. ಸೊ ಇದು ಯಾವ ಐಡಿಗೆ ಎಲ್ಲಿ ಹಾಕಿದ್ರೆ ಏನ್ ಬರುತ್ತೆ ಅಂತ ಹೇಳಿ ಈ ಕೋಡಿಂಗ್ ಆಗಿದೆ. ಈ ಒಂದು ಕೋಡಿಂಗ್ ಒಂದ್ಸತಿ ಆಯ್ತು ಅಂದ್ರೆ ಇವನ್ ಈ ಕ್ರಿಯೇಟರ್ ಬಂದ್ಬಿಟ್ಟು ಇದನ್ನ ಬದಲು ಮಾಡ್ಬೇಕು, ಚೇಂಜ್ ಮಾಡ್ಬೇಕು ಅಂದ್ರೂ ಕೂಡ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ದಟ್ ಈಸ್ ದ ಪವರ್ ಆಫ್ ದ ಸಿಸ್ಟಮ್. ಸೊ ಈ ಒಂದು ಕಾರಣಕ್ಕೆ ಈ ಒಂದು ಪ್ರಾಜೆಕ್ಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೂಮ್ ಆಗ್ತಾ ಇದೆ. ಸೊ ಇವಾಗ ನಾವು ಡೈರೆಕ್ಟ್ ಆಗಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇರುವಂತ ಡೀಟೇಲ್ ಅನ್ನ ನೋಡೋಣ. ಕೆಲವೊಬ್ರು ID ರೆಫರೆನ್ಸ್ ಅನ್ನ ಕೂಡ ಗೊತ್ತು ಮಾಡೋಣ. ಸೊ ಇಲ್ಲಿ ಲಾಗಿನ್ ಹೋಗ್ಬಿಟ್ಟು ನೀವು ಯಾವುದೇ ID ನಂಬರ್ ಅನ್ನ ಕೂಡ ನೀವು ಪ್ಲೇಸ್ ಮಾಡಬಹುದು. ವಿತೌಟ್ ಪಾಸ್ವರ್ಡ್ ಇದು ಏನಾಗುತ್ತೆ, ಓಪನ್ ಆಗುತ್ತೆ. ಸೊ ಇವಾಗ ನಾನು ನಿಮ್ಗೆ ಒಂದು ID ಅನ್ನ ತೋರಿಸ್ತೀನಿ. ಸೊ ಆ ID ನಂಬರ್ ಬಂದು ನಿಮ್ಗೆ ಭಾರತದಲ್ಲಿ ನನ್ನ ಅಪ್ಲೈನರ್ ಅಂತ ಹೇಳೋದಕ್ಕೆ ಒಂಥರ ಪ್ರೌಡ್ ಆಗುತ್ತೆ ನನಗೆ. ಮೋರ್ ದೆನ್ 2 crore ಇನ್ಕಮ್ ಅನ್ನ ಸಂಪಾದನೆ ಮಾಡಿದ್ದಾರೆ ಕೇವಲ 110 ರಿಂದ 15 ದಿವಸ ಅಂತ ಅನ್ಕೋತೀನಿ, ಎಕ್ಸಾಕ್ಟ್ಲಿ ಕೌಂಟ್ ಗೊತ್ತಿಲ್ಲ. ಅವ್ರ ID ನಂಬರ್ ನೋಡೋದಾಯ್ತು ಅಂದ್ರೆ 44574 ಮಿಸ್ಟರ್
ಮಣಿಗಂಡನ್ ಫ್ರಮ್ ಕೊಯಂಬತ್ತೂರ್. ಸೊ ಇವತ್ತು ಈ ಒಂದು ಪ್ರಾಜೆಕ್ಟ್ ಅನ್ನ ತಗೊಂಡು ಎಷ್ಟು ದೊಡ್ಡ ಮಟ್ಟದಲ್ಲಿ ಇನ್ಕಮ್ ಮಾಡಿದ್ದಾರೆ ಅಂತ ನೀವು ನೋಡಬಹುದು. ಸೊ ಈ $2,81,000 ಅನ್ನ ತಗೊಂಡಿದ್ದಾರೆ. 663 ಎಥೇರಿಯಂ. ಇಟ್ ಈಸ್ ಆಲ್ಮೋಸ್ಟ್ ಇವತ್ತಿನ ಪ್ರೈಸ್ ನೀವು ಲೆಕ್ಕ ಮಾಡೋದಾಯ್ತು ಅಂದ್ರೆ $2 ಕೋಟಿ ಇವರು ಸಂಪಾದನೆ ಮಾಡಿದ್ದಾರೆ. ಇವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಕೇವಲ $1,500. ಸೊ $1,500 ಸ್ಟಾರ್ಟ್ ಮಾಡಿ ಇವತ್ತು 2 ಕೋಟಿ ಇನ್ಕಮ್ ಅನ್ನ ತಗೊಂಡಿದ್ದಾರೆ. ಅದು ಮಾತ್ರ ಅಲ್ಲದೆ ಈ ಎಲ್ಲಾ 12 ಸ್ಲಾಟ್ ಗಳನ್ನ ಅಪ್ಗ್ರೇಡ್ ಮಾಡ್ಬಿಟ್ಟಿದ್ದಾರೆ. ಇಟ್ಸ್ ಆಲ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಈ ಒಂದು ಸ್ಲಾಟ್ ಅನ್ನ ಒನ್ ಟೈಮ್ ನೀವು ಪರ್ಚೇಸ್ ಮಾಡ್ಬಿಟ್ರೆ ಅಂದ್ರೆ ಇಟ್ಸ್ ಅನ್ ಲೈಫ್ ಟೈಮ್ ಇನ್ಕಮ್ ಕೊಡುವಂತ ಒಂದು ಅಸೆಟ್ ಆಗ್ಬಿಟ್ಟಿದೆ. ಇವತ್ತು ಇವ್ರದ್ದು ಈ ಒಂದು ಅಸೆಟ್ ಏನಿರುತ್ತೆ ಇವ್ರ ಜೀವನ ಪರ್ಯಂತ ಇವ್ರಿಗೆ ಇನ್ಕಮ್ ಅನ್ನ ಕೊಡುವಂತ ಅಸೆಟ್ ಆಗೋಗಿದೆ. ಸೊ ಈ ರೀತಿ ಇವರ ಒಂದು ಸಿಸ್ಟಮ್ ಅನ್ನ ನಾವು ನೋಡೋದಾಯ್ತು ಅಂದ್ರೆ ಇವ್ರು ಯಾವ ತರ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ 83 ಜನರಿಗೆ ಇವತ್ತಿನ ಈ ಒಂದು ಆಪರ್ಚುನಿಟಿಯನ್ನ ಕೊಟ್ಟಿದ್ದಾರೆ. ಅವರು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬಂದಿರಬಹುದು, ಪಾರ್ಟ್ ಟೈಮ್ ಅಂತ ಬಂದಿರಬಹುದು, ವಾಟ್ ಎವರ್ ರೀಸನ್ಸ್ ಮೇ ಬಿ ಜಾಯಿಂಟ್, ಬಟ್ ಬಂದವರು ಕೆಲಸ ಮಾಡ್ತಿದ್ದಾರೆ. ಇವತ್ತು ಇವ್ರಿಗೆ ಇನ್ಕಮ್ ಅನ್ನೋದು ಜನರೇಟ್ ಆಗ್ತಾ ಇದೆ. 83 ಜನ ಯಾರು ಬಂದಿದ್ದಾರೆ? ಈ 83 ಜನ 111 ಸಾರಿ ಈ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ ಬಂದಿದ್ದಾರೆ. ಇದು ಯಾವ ತರ ಪಾಸಿಬಲ್ ಅಂತಂದ್ರೆ 1, 2, 3 ಈ ಪರ್ಸನ್ 1, 2, 3 ಕಂಪ್ಲೀಟ್ ಮಾಡಿದ್ಮೇಲೆ ಇದೇ ಸೇಮ್ ಪರ್ಸನ್ ಇಲ್ಲೂ ಏನಾಗ್ತಾರೆ ಮತ್ತೆ ರಿಬರ್ತ್ ಆಗ್ತಾರೆ. ನೆಕ್ಸ್ಟ್ ಇಲ್ಲಿ 1, 2, 3 ಮಾಡಿದ್ರು ಮತ್ತೆ ರಿಬರ್ತ್ ಆಗ್ತಾರೆ. ಆತರ ಒಂದೇ ಒಂದ್ ಮೆಂಬರ್ ಮಲ್ಟಿಪಲ್ ಟೈಮ್ ಅವರು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ಅಗೇನ್ ಅಂಡ್ ಅಗೇನ್ ರಿಪೀಟೆಡ್ ಆಗಿ ಐಡಿ ಆಕ್ಟಿವೇಟ್ ಆಗುತ್ತೆ. ಅಗೇನ್ ಅಂಡ್ ಅಗೇನ್ ಹೊಸ ಪೊಸಿಷನ್ ಅಲ್ಲಿ ಅವ್ರು ಬಂದು ಫಿಲಪ್ ಆಗ್ತಾರೆ. ಆ ಕಾರಣದಿಂದ ಈ ಸ್ಲಾಟ್ ಮಾತ್ರ 111 ಸಾರಿ ರಿಪೀಟ್ ಆಗಿದೆ. ಆ ಕಾರಣದಿಂದ ಇವರಿಗೆ 111 ಸಾರಿ ಇಲ್ಲಿಂದ ಇನ್ಕಮ್, 111 ಸಾರಿ ಇಲ್ಲಿಂದ ಇನ್ಕಮ್. ಸೊ ಟೋಟಲಿ 222 ಸಾರಿ 0.025 ಅನ್ನೋಂತ ಈ ಒಂದು ಎಥೇರಿಯಂ ಅನ್ನ ಇವ್ರು ತಗೊಂಡಿದ್ದಾರೆ. 111 ಸಾರಿ ಈ ಮೂರನೇ ಐಡಿಯಿಂದ ಇವ್ರ ಮೇಲ್ಗಡೆ ಇರೋರಿಗೆ ಇನ್ಕಮ್ ಅನ್ನ ಕೂಡ ಕೊಟ್ಟಿದ್ದಾರೆ. 83 ಜನ ಇರುವಂತ ಈ ಟೀಮ್ ಏನಿದೆ ನೆಕ್ಸ್ಟ್ 25 ಜನರಿಗೆ ಅಪ್ಗ್ರೇಡ್ ಅನ್ನ ಮಾಡ್ಕೊಂಡಿದ್ದಾರೆ. 25 ಜನ ಬಂದವರು 48 ಸಾರಿ ರೀಸೈಕಲ್ ಆಗಿದ್ದಾರೆ. 25ರಲ್ಲಿ 19 3ನೇ ಸ್ಲಾಟ್ಗೆ, 17 4ನೇ ಸ್ಲಾಟ್ಗೆ, 11 5ನೇ ಸ್ಲಾಟ್ಗೆ, 8 6ನೇ ಸ್ಲಾಟ್ಗೆ ಅಂತ ಹೇಳಿ ಇಲ್ಲಿ ಬಂದಂತ ಸೇಮ್ ಪೀಪಲ್. ಇವ್ರೇನ್ ಮತ್ತೆ ಹೊಸಬ್ರನ್ನೇನ್ ಮಾಡಿಲ್ಲ. ಇಲ್ಲಿ ಯಾರು ಬಂದ್ರು ಇವರೇ ಸೇಮ್ ಪೀಪಲ್ ಅಪ್ಗ್ರೇಡ್ ಮಾಡೋದ್ರಿಂದ ಈ ಎಲ್ಲಾ ಸ್ಲಾಟ್ ಗಳಲ್ಲೂ ಇವ್ರು ಏನಾಗ್ತಾ ಇದಾರೆ, ಟ್ರಾವೆಲ್ ಆಗ್ತಾ ಇದ್ದಾರೆ. ಸೊ ಇಟ್ ಮೀನ್ಸ್ ವಾಟ್ ಅಂತಂದ್ರೆ 1 ಮೆಂಬರ್ ಈಕ್ವಲ್ ಟು 40 lakhs ಇವತ್ತಿನ ಲೆಕ್ಕಾಚಾರದಲ್ಲಿ ಹೇಳೋದಾಯ್ತು ಅಂದ್ರೆ. ಸೊ ಇಷ್ಟೊಂದು ಪೊಟೆನ್ಶಿಯಲ್ ಈ ಒಂದು ಸಿಸ್ಟಮ್ ಅಲ್ಲಿ ಇದೆ. ಇವಾಗ ಎಕ್ಸ್ಪೋರ್ ಬಗ್ಗೆ ನೋಡೋದಾಯ್ತು ಅಂದ್ರೆ ಎಕ್ಸ್ಪೋರ್ ಅಲ್ಲಿ ಈಗಾಗ್ಲೇ ತಿಳಿಸಿದಂಗೆ ನಿಮ್ಗೆ ವರ್ಕಿಂಗ್ ಅಲ್ಲಿ ಇನ್ಕಮ್ ಬರುತ್ತೆ, ನಾನ್ ವರ್ಕಿಂಗ್ ಅಲ್ಲಿ ಇನ್ಕಮ್ ಬರುತ್ತೆ. ಯಾವ ತರ ಅಂತ ನೋಡೋದಾಯ್ತು ಅಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದೇ 83 ಜನ ಇಲ್ಲೂ ಕೂಡ ಬಂದಿದ್ದಾರೆ. ರೈಟ್ ಅಂದ್ರೆ X3 ಅಲ್ಲಿ ಯಾರು ಬರ್ತಾರೆ ಅವರೆಲ್ಲರೂ ಕೂಡ X4 ಅಲ್ಲೂ ಕೂಡ ಐಡಿ ಪ್ಲೇಸ್ಮೆಂಟ್ ಆಗುತ್ತೆ. ಇದೇ 83 ಜನ ಇದ್ದಾರೆ. 56 ಸಾರಿ ಈ ಒಂದು ಸ್ಲಾಟ್ ಏನಾಗಿದೆ ರೀಸೈಕಲ್ ಆಗಿದೆ. 56 ಸಾರಿ ರೀಸೈಕಲ್ ಆಗಿದೆ. ಬಟ್ ಇಲ್ಲಿಂದ 83ರಿಂದ 2ನೇ ಲೆವೆಲ್ಗೆ ಹೋದವ್ರ ಲೆಕ್ಕ ನೋಡೋದಾಯ್ತು ಅಂದ್ರೆ 63 ಜನ ಇದ್ದಾರೆ. ಸೊ X3 ಅಲ್ಲಿ ನಾವ್ ಎಷ್ಟು ನೋಡಿದ್ವಿ, 25 26 ನೋಡಿದ್ವಿ. ಬಟ್ X4 ಅಲ್ಲಿ ನೋಡಿ 63 ಜನ ಇಲ್ಲಿಗೆ ಅಪ್ಗ್ರೇಡ್ ಆಗಿದ್ದಾರೆ. ವೈ? ಬಿಕಾಸ್ ಅಂತಂದ್ರೆ ಇಲ್ಲಿ ಅವ್ರಿಗೆ ಪ್ಯಾಸಿವ್ ಇನ್ಕಮ್ ಜನರೇಟ್ ಆಗುತ್ತೆ, ಇಲ್ಲಿ ನಾನ್ ವರ್ಕಿಂಗ್ ಅಲ್ಲಿ ಇನ್ಕಮ್ ಜನರೇಟ್ ಆಗುತ್ತೆ, ಇಲ್ಲಿ ಡೌನ್ ಲೈನರ್ಸ್ ಕೆಲಸ ಮಾಡಿದ್ರು ಇನ್ಕಮ್ ವರ್ಕ್ ಆಗುತ್ತೆ, ಏನು ಇನ್ಕಮ್ ಜನರೇಟ್ ಆಗುತ್ತೆ ಅನ್ನೋದಕ್ಕೆ ಇದರಲ್ಲಿ ಸುಮಾರು ಜನ ಇನ್ಕಮ್ ಅನ್ನ ತಗೊಳ್ತಿದ್ದಾರೆ ಅಂಡ್ ಅಪ್ಗ್ರೇಡ್ ಮಾಡ್ಕೊಳ್ತಾ ಇದ್ದಾರೆ. 63ರಲ್ಲಿ 50 ಜನ, 50ರಲ್ಲಿ 42, 29, 21, 18, 13, 9, 5, 4, 1 ಅಂತ ಹೇಳಿ ಎಲ್ಲಾ ಸ್ಲಾಟ್ ಅಲ್ಲಿ ಇದೇ 83 ಜನ ಇವತ್ತು ಇವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಇವರ ಟೀಮ್ ಅಪ್ರಾಕ್ಸಿಮೇಟ್ಲಿ 50,000 ಜನರನ್ನ ಕ್ರಿಯೇಟ್ ಮಾಡಿದೆ. 50,000 ಜನ ಎಷ್ಟು ಜನರಿಂದ ಕ್ರಿಯೇಟ್ ಆಗಿದೆ? ಕೇವಲ 83 ಜನರಿಂದ ಕ್ರಿಯೇಟ್ ಆಗಿದೆ. ಇವರ ಲೈಫ್ ಟೈಮ್ ಅಚೀವ್ಮೆಂಟ್ ಗೆ ಬೇಕಾಗಿರುವಂತ ಎಲ್ಲಾ ಕೆಲಸ ಆಲ್ರೆಡಿ ಇವ್ರು ಮಾಡಾಕ್ಬಿಟ್ಟಿದ್ದಾರೆ. ಜಸ್ಟ್ ಝೂಮ್ ಅನ್ನೋ ಅಂತ ಇದೇ ಅಪ್ಲಿಕೇಶನ್ ನೀವ್ ಯಾವ್ದನ್ನ ನೋಡ್ತಾ ಇದ್ದೀರಾ, ಯಾವ ಫೋನ್ ಅನ್ನ ಇಟ್ಕೊಂಡಿದ್ದೀರಾ ಅದನ್ನೇ ಇಟ್ಕೊಂಡು ಇದೇ ಸಿಚುವೇಶನ್ ಅಲ್ಲಿ ಇದೇ ಪ್ರಾಬ್ಲಮ್ ಇಟ್ಕೊಂಡು ಜಸ್ಟ್ ಮಾತಾಡ್ತಾ ಅವರ ಟೀಮ್ಗೆ ಎಷ್ಟೋ ಜನರಿಗೆ ಮಾತಾಡಕ್ ಬರಲ್ಲ, ಎಷ್ಟೋ ಜನರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ, ಎಷ್ಟೋ ಜನರಿಗೆ ಇಂಟರ್ನೆಟ್ ಏನಂತ ಗೊತ್ತಿಲ್ಲ, ಎಷ್ಟೋ ಜನರಿಗೆ ಸ್ಮಾರ್ಟ್ ಫೋನ್ ಗೊತ್ತಿಲ್ಲ ಯೂಸ್ ಮಾಡ್ಬೇಕು ಅಂತ ಹೇಳಿ. ಬಟ್ ಅಂತವ್ರನ್ನ ಕೂಡ ಆನ್ಲೈನ್ ಮೀಟಿಂಗ್ ಅಲ್ಲಿ ಬರ್ಸಿ ಅವ್ರ ಹತ್ರ ಈ ಪ್ರೆಸೆಂಟೇಶನ್ ಅನ್ನ ಕೊಟ್ಟು ಅವ್ರ ಕೈಯಲ್ಲಿ ಒಂದು ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿಸಿ ಇವತ್ತು ಅವ್ರಿಗೂ ಕೂಡ ಲಕ್ಷಾಂತರ ರೂಪಾಯಿ ಇನ್ಕಮ್ ಅನ್ನ ಕೊಡ್ಸೋದ್ರ ಮುಖಾಂತರ ಇವರು ಕೂಡ ಲಕ್ಷಾಂತರ ರೂಪಾಯಿ ಎಲ್ಲ ಕೋಟ್ಯಾಂತರ ರೂಪಾಯಿಯನ್ನ ತಗೊಂಡಿದ್ದಾರೆ. ಇವ್ರ ಟೀಮ್ ಅಲ್ಲಿ ಇವಾಗ 3 ಜನ ಕರೋಡ್ಪತಿಗಳಿದ್ದಾರೆ. ಇವರನ್ನ ಬಿಟ್ಟು ಟೋಟಲ್ ಆಗಿ 4 ಜನ ಇವ್ರ ಟೀಮ್ ಅಲ್ಲಿ ಇವತ್ತು 1 ಕೋಟಿ ಇನ್ಕಮ್ ಅನ್ನ ತಗೊಂಡವರು ಕ್ರಿಯೇಟ್ ಆಗಿದ್ದಾರೆ. ಸೊ ನಾವೆಲ್ಲರೂ ಕೂಡ ಇವ್ರದೇ ಟೀಮ್ ಅಲ್ಲಿ ಬರ್ತಾ ಇದೀವಿ ಮೈ ಡಿಯರ್ ಫ್ರೆಂಡ್ಸ್. ನಾನು ಇವ್ರ ಹತ್ರ ತುಂಬಾ ಪರ್ಸನಲಿ ಮಾತಾಡಿದ್ದೀನಿ, ತುಂಬಾ ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ಸೊ ಅದ್ಭುತವಾದಂತ ಒಂದು ಇನ್ಕಮ್ ಅನ್ನ ಕೊಡುವಂತ ಒಂದು ಪ್ರಾಜೆಕ್ಟ್ ಆಗಿ ಇದಿದೆ. ಸೊ ಇವಾಗ ಒಂದು ಝೀರೋ ರೆಫರಲ್ ಕೆಲವೊಂದು ಐಡಿಯಾನ ನೋಡೋದಾಯ್ತು ಅಂದ್ರೆ ಇವಾಗ ಝೀರೋ ರೆಫರಲ್ ಕೂಡ ಒಂದು ಐಡಿ ನಂಬರ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ, 247870. ಸೊ ಈ ಒಂದು ಐಡಿಯಾನ ನಾವು ನೋಡೋದಾಯ್ತು ಅಂದ್ರೆ ಇವ್ರು ಸಂಪಾದನೆ ಮಾಡಿರುವಂತ ಇನ್ಕಮ್ ನೋಡೋದಾಯ್ತು ಅಂದ್ರೆ 3.2 ಎಥೇರಿಯಂ ಇವತ್ತಿನ ಪ್ರೈಸ್ ಅಲ್ಲಿ ನಾವ್ ಹೇಳೋದಾಯ್ತು ಅಂದ್ರೆ ಇಟ್ ವಿಲ್ ಮೋರ್ ದೆನ್ 1 lakh rupees. ಸೊ ಇದನ್ನ ತಗೊಳ್ಳೋದಕ್ಕೆ ಇವ್ರು ಮಾಡಿರುವಂತ ಕೆಲಸ ಏನು ಅಂತ ನೋಡಿದ್ರೆ ಝೀರೋ ರೆಫರಲ್ ಅಷ್ಟೇ. ಸೊ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇವರು ಯಾವುದೇ X3 ಅಲ್ಲಿ ಯಾವುದೇ ಸ್ಲಾಟ್ ಅನ್ನ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ. ಬಟ್ X4 ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ 0.8 ಸ್ಲಾಟ್ ವರ್ಗು ಎಲ್ಲವನ್ನು ತಗೊಂಡಿದ್ರು. ಸೊ ಇದನ್ನ 1.6 ಇವಾಗ ರೀಸೆಂಟ್ ಆಗಿ ಅಪ್ಗ್ರೇಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ
0.25 ಅಲ್ಲಿ ಇನ್ಕಮ್ ಬಂದಿಲ್ಲ, ಇದ್ ಮೇಲ್ಗಡೆ ಹೋಗಿದೆ. 0.5 ಬಂದಿಲ್ಲ, 0.1 ಬಂದಿಲ್ಲ, 0.2 ಕೂಡ ಬಂದಿಲ್ಲ. ಬಟ್ 0.4 ಅಲ್ಲಿ ನೋಡಿದ್ರೆ ಇಲ್ಲಿ 2 ಐಡಿ ಬಂದಿದೆ. ಇದು ಏನಕ್ಕೆ ಬಂತು ಅಂತ ಫಸ್ಟ್ ಆಫ್ ಆಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಈ ಒಂದ್ ಐಡಿ ಏನಕ್ಕೆ ಬಂತು ಅಂತ ಅಂದ್ರೆ, ಬಂದವ್ರು ಎಲ್ರು ಕೂಡ ಎಲ್ಲಾ ಸ್ಲಾಟ್ ಅನ್ನ ಅಪ್ಗ್ರೇಡ್ ಮಾಡ್ತಾರ ಅಂದ್ರೆ ಮಾಡಲ್ಲ. ಕೆಲವರು ದುಡ್ಡಿರೋರು ಇಮಿಡಿಯೇಟ್ ಆಗಿ ಮಾಡ್ಕೊಳ್ತಾರೆ, ದುಡ್ಡಿಲ್ದೇ ಇರೋರು ಆಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ನಾಗ್ತಾರೆ, ಅಥವಾ ಇನ್ ಕೆಲವರು ಮಾಡೋದೆಲ್ಲ ಬಿಟ್ಬಿಟ್ಟಿರ್ತಾರೆ. ಆ ತರ ಸಿಚುವೇಶನ್ ಬಂದಾಗ ಏನಾಗುತ್ತೆ ಅಂದ್ರೆ, ಇವ್ರು ಯಾರಿಬ್ರು ಇದಾರಲ್ವಾ, ಇವ್ರ ಅಪ್ಲೈನರ್ಸ್ ಯಾರು ಅಪ್ಗ್ರೇಡ್ ಮಾಡ್ಕೊಳ್ದೇ ಇದ್ದಾಗ ಈ ಒಂದು ಇನ್ಕಮ್ ಏನಿರುತ್ತೆ, ಯಾರು ಆಲ್ರೆಡಿ ಸೀನಿಯರ್ ಪೀಪಲ್ ಇರ್ತಾರೆ, ಯಾರು ಆಲ್ರೆಡಿ ಈ ಒಂದು ಸ್ಲಾಟ್ ಅನ್ನ ಅಪ್ಗ್ರೇಡ್ ಮಾಡ್ಕೊಂಡಿರ್ತಾರೆ, ಅವ್ರ ಕೆಳಗಡೆ ಆಟೋಮೆಟಿಕ್ಲಿ ಹೋಗಿ ಪ್ಲೇಸ್ಮೆಂಟ್ ಅನ್ನೋದು ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಇವ್ರ ಕೆಳಗಡೆ ಬಂದಂತ ಐಡಿ ನೆಕ್ಸ್ಟ್ ಅವ್ರ ಕೆಳಗಡೆ ಡುಪ್ಲಿಕೇಶನ್ ಮಾಡಿದಾಗ ಅದರಿಂದ ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ಈ ಸ್ಲಾಟ್ ವ್ಯಾಲ್ಯೂ ಇವಾಗ ಒಂದು ಆವರೇಜ್ ಒಂದು 12,000 ಅಂತ ಇಟ್ಕೊಳ್ಳೋಣ. 13,000 ಇದೆ ಅಂತ ಅನ್ಕೋತೀನಿ ನಾನು ಇವತ್ತು ಲೆಕ್ಕ ಮಾಡಿರೋ ಪ್ರಕಾರ. 13,000 ಇದೆ ಅಂತ ಇಟ್ಕೊಳ್ಳೋದಾಯ್ತು ಅಂದ್ರೆ, ಈ ಒಂದು ಪರ್ಸನ್ ಇಂದ 13,000 ಬಂತು ಅಂದ್ರೆ, ಇವ್ರು ಈ ಸ್ಲಾಟ್ ಅನ್ನು ತಗೊಬೇಕಾದ್ರೆ ಇದ್ರ ವ್ಯಾಲ್ಯೂ ಮೇ ಬಿ 10,000 ಇದ್ದಿರುತ್ತೆ. ಬಟ್ ಇವತ್ತು ಈ ಸ್ಲಾಟ್ ನ ವ್ಯಾಲ್ಯೂ 13,000 ರೂಪಾಯಿ ಇದೆ. ಬಟ್ ಇವ್ರಿಗೆ 0.04 ಎಥೇರಿಯಂ ಅನ್ನೋದು ಬಂದ್ಬಿಟ್ಟು ಇವತ್ತು ಅದ್ರ ಮಾರ್ಕೆಟ್ ವ್ಯಾಲ್ಯೂ 13,000 ರೂಪಾಯಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಐಡಿ ಬಂತು. ಸೊ ಅಲ್ಲಿಗೆ ಅಗೇನ್ 13,000. ಅವರ ಪ್ರಾಫಿಟ್ ಏನಾಗೋಯ್ತು, 2 ಟೈಮ್ ಜಾಸ್ತಿ ಆಗೋಯ್ತು. ಅವರು ಹಾಕಿದ 10,000 ಬಟ್ ಬಂದಿರೋದು 26,000. ಇದು ಐ ಆಮ್ ಟಾಕಿಂಗ್ ಅಬೌಟ್ ಒನ್ಲಿ 2 ಐಡಿಸ್. ಇಲ್ಲಿ ನೀವು 0.8 ಅನ್ನ ನೋಡ್ತಾ ಇದ್ದೀರಾ, ಇಲ್ಲಿ ನಿಮ್ಗೆ ಯಾವ್ದು ಐಡಿ ಕಾಣಿಸ್ತಾ ಇಲ್ಲ. ಬಟ್ ದಯವಿಟ್ಟು ಅಬ್ಸರ್ವ್ ಮಾಡಿ, ಇಲ್ಲಿ ಒಂದ್ ಸೈಕಲ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇದು ನಿಮ್ಗೆ ಇನ್ ಡೆಪ್ತ್ ಡೀಟೇಲ್ ಅನ್ನ ತೋರಿಸುತ್ತೆ. ಇದ್ರ ಕೆಳಗಡೆ ನೀವು ಟ್ರಾನ್ಸಾಕ್ಷನ್ ಡೇಟ್ಸ್, ಟೈಮು, ಅಡ್ರೆಸ್ ಎಲ್ಲವನ್ನ ಕೂಡ ನೀವು ಇಲ್ಲಿ ನೋಡಬಹುದು. ಸೊ ನಾನ್ ನಿಮ್ಗೆ ಏನ್ ಮಾಡ್ತೀನಿ, ಇಲ್ಲಿ ಈ ಹಿಸ್ಟ್ರಿಯನ್ನ ಮೊದಲನೇದಿಂದ ಓಪನ್ ಮಾಡಿ ತೋರಿಸ್ತೇನೆ. ಇದರಲ್ಲಿ ನಾವು 0 ಅನ್ನೋದನ್ನ ನೋಡಬಹುದು. ಸೊ ಇದನ್ನ ನೀವು ನೋಡಿದಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವರ ಒಂದು ಐಡಿ ನಂಬರ್ ಅನ್ನು ನೋಡಿ, 2,47,000. ಇಲ್ಲಿ ಆರ್ಡರ್ ವೈಸ್ ಅಲ್ಲಿ ಐಡಿ ನಂಬರ್ ಕ್ರಿಯೇಟ್ ಆಗುತ್ತೆ. ಇವರು ಜಾಯಿನ್ ಆಗಿರೋಬೇಕಾದ್ರೆ ಇವರ ಸೀರೀಸ್ ಬಂದಿದ್ದು 2,47,000. ಬಟ್ ಈ ಸ್ಲಾಟ್ ಅನ್ನ ಇವರು ಏನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಅಪ್ಗ್ರೇಡ್ ಮಾಡ್ಕೊಂಡ್ರು. ಆದ್ರಿಂದ ಏನಾಯ್ತು ಅಂದ್ರೆ, ಇವ್ರ ಟೀಮ್ ಅಲ್ಲಿ ಇರೋರೆಲ್ಲ ಯಾರೆಲ್ಲ ಈ ಸ್ಲಾಟ್ ಎಲ್ಲ ಅಪ್ಗ್ರೇಡ್ ಮಾಡ್ಕೊಂಡಿರ್ಲಿಲ್ವೋ ಅವ್ರೆಲ್ರಿಗೂ ಕೂಡ ಇವ್ರು ಏನಾಗ್ಬಿಟ್ರು, ಸೀನಿಯರ್ ಆಗ್ಬಿಟ್ರು. ಸೊ ಇವರ ಟೋಟಲ್ ಟೀಮ್ ಇಂದ ಯಾರೆಲ್ಲ ಜಾಯಿನ್ ಆಗಿರ್ತಾರೆ, ಟೋಟಲ್ ಟೀಮ್ ಅಂದ್ರೆ ಗ್ಲೋಬಲ್ ವೈಸ್ ಅಲ್ಲಿ ಅಂತಾನೆ ಅನ್ಕೊಳ್ಳಿ. ಸೊ ಇಲ್ಲಿ ಈ ಕೆಳಗಡೆ ಬಂದಿರೋ 2 ಐಡಿ ಏನಿದೆ, ಇದು ಇವ್ರಿಗಿಂತ ಸೀನಿಯರ್ಸ್ ಐಡಿ. ಸೊ 2,31,000 ಅಂದ್ರೆ 16,000 ಸೀನಿಯರ್ ಇದಾರೆ. 1,94,000 ಅಂದ್ರೆ ಹೆಚ್ಚು ಕಮ್ಮಿ 50,000 ಐಡಿ ಸೀನಿಯರ್ಸ್ ಇದಾರೆ. ಬಟ್ ಸ್ಟಿಲ್ ಇವ್ರ ಕೆಳಗಡೆ ಬಂದಿದ್ದಾರೆ. ರೀಸನ್ ನಂಬರ್ 1 ಏನಪ್ಪಾ ಅಂತಂದ್ರೆ, ಇವ್ರಿಗಿಂತ ಲೇಟ್ ಆಗಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇವ್ರ ಕೆಳಗಡೆ ಬಂದಿದ್ದಾರೆ. ರೀಸನ್ ನಂಬರ್ 2, ಇವರ ಅಪ್ಲೈನರ್ಸ್ ಅಂದ್ರೆ ಇವರನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರಲ್ವಾ, ಸ್ಪಾನ್ಸರ್ ಮಾಡಿದ್ರಲ್ವಾ, ಅವ್ರು ಈ ಸ್ಲಾಟ್ ಅನ್ನ ಅಪ್ಗ್ರೇಡ್ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಇವರಿಬ್ರು ಮಾಡ್ಕೊಂಡ್ರು ಅನ್ನೋ ಕಾರಣಕ್ಕೆ ಏನಾಯ್ತು, ಆಲ್ರೆಡಿ ಯಾರು ಸೀನಿಯರ್ ಆಗಿದ್ದಾರೆ ಅವ್ರಿಗೆ ಈ ಒಂದು ಐಡಿ ಅನ್ನೋದು ಪ್ಲೇಸ್ಮೆಂಟ್ ಆಯ್ತು. ಸೊ ಈ ರೀತಿ ಪ್ಲೇಸ್ಮೆಂಟ್ ಆಗಿದ್ರಿಂದ ಇವ್ರಿಗೆ ಏನಾಯ್ತು, ನೆಕ್ಸ್ಟ್ ಇವ್ರು ಏನೇ ರೆಫರ್ ಮಾಡಿದ್ರು ಈ ಒಂದು ಇನ್ಕಮ್ ಯಾರಿಗ ಹೋಗುತ್ತೆ ಅಂದ್ರೆ ಇವ್ರಿಗೆ ಬರುತ್ತೆ. ಸೊ ಇಲ್ಲಿ ಈ ಒಂದು ಸ್ಲಾಟ್ ನ ವ್ಯಾಲ್ಯೂ ಇವತ್ತಿನ ಪ್ರೈಸ್ ನೋಡೋದಾಯ್ತು ಅಂದ್ರೆ 0.8 ಅಂದ್ರೆ ಹೆಚ್ಚು ಕಮ್ಮಿ 27,000 28,000 ಬರುತ್ತೆ ಅಂತ ಅನ್ಕೋತೀನಿ. ಈ ಒಂದು ಐಡಿಯಿಂದ 28,000 ಇನ್ಕಮ್ ಅಂತೂ ಇವ್ರು ಇದನ್ನ ಮಾಡ್ಬೇಕಾದ್ರೆ ಮೇ ಬಿ 15,000 ಇರ್ಬೇಕು. 15,000 ಅಂತಾನೆ ಅನ್ಕೋತೀನಿ ಎಕ್ಸಾಕ್ಟ್ಲಿ. 15,000 ಈ ಸ್ಲಾಟ್ ವ್ಯಾಲ್ಯೂ ಇತ್ತು. ಬಟ್ ಇವತ್ತು ಇದ್ರ ವ್ಯಾಲ್ಯೂ ಬಂದು 28,000 ರೂಪಾಯಿ ಇದೆ. 28,000 ಬಂತು, 28,000 ಬಂತು, 28,000 ಬಂತು. ಸೊ ಇಲ್ಲಿ 2 ತರ ಪ್ರಾಫಿಟ್ ಬಂತು. ಅವ್ರು ತಗೊಬೇಕಾದ್ರೆ ಸ್ಲಾಟ್ ವ್ಯಾಲ್ಯೂ ಕಡಿಮೆ ಇತ್ತು, ಬಟ್ ಇವಾಗ ಜಾಸ್ತಿ ಆಗಿರೋದ್ರಿಂದ ಮೊದಲನೇ ಪ್ರಾಫಿಟ್. ಎರಡನೇದು ಟೋಟಲ್ 100% ಇನ್ಕಮ್ ಅನ್ನೋದು ಅವ್ರಿಗೆ ಸಿಗೋದ್ರಿಂದ ಇವ್ರಿಗೆ 300% ಅಂದ್ರೆ 3 ಟೈಮ್ಸ್ ಪ್ರಾಫಿಟ್ ಜಾಸ್ತಿ ಆಗೋಗಿದೆ. ಸೊ ಟೋಟಲ್ ಆಗಿ ಇವರು 1 ಲಕ್ಷವನ್ನ ಏನ್ ತಗೊಂಡಿದ್ದಾರೆ, ಅದರಲ್ಲಿ ಹೆಚ್ಚು ಕಮ್ಮಿ 80,000 ರೂಪಾಯಿ ಈ ಒಂದೇ ಒಂದು ಪರ್ಟಿಕ್ಯುಲರ್ ಸ್ಲಾಟ್ ಅಲ್ಲಿ ಮಾತ್ರನೇ ಜನರೇಟ್ ಆಗ್ಬಿಟ್ಟಿದೆ. ಇಲ್ಲಿ ಇನ್ಕಮ್ ಗ್ಯಾರಂಟಿಡ್ ಅಲ್ಲ ಅಂತ ಏನಕ್ಕೆ ಹೇಳೋದು ಅಂತಂದ್ರೆ, ಈ ಒಂದು ಇನ್ಕಮ್ ಬಂದ್ಬಿಟ್ಟು ನಾನ್ ವರ್ಕಿಂಗ್ ಅಲ್ಲಿ ಬಂದಿಲ್ಲ. ನಾವು ತಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿಂದ ಬಂದಿದ್ದ ಪ್ರಾಫಿಟ್ ಅಲ್ಲಿ ನಾವು ನಿಮಗೆ ರಿಟರ್ನ್ಸ್ ಕೊಟ್ಟಿಲ್ಲ. ಬಟ್ ಈ ಬದಲಾಗಿ ಏನಂತ ಕೊಡ್ತಾ ಇದೀವಿ ಅಂತಂದ್ರೆ, ಯಾರೋ ಕೆಲವರು ಮಾಡದೆ ಬಿಟ್ಬಿಡೋ ಅಂತ ಒಂದು ಬೆನಿಫಿಟ್ ಅನ್ನ ನಾವು ತಗೊಬಹುದಾಗಿತ್ತು. ಬಟ್ ನಮಗ್ ಅದು ಬೇಡ, ನಾವು ಝೀರೋ ಏನು ಪ್ರಾಫಿಟ್ ಅಲ್ಲಿ ಬಿಸ್ನೆಸ್ ಅನ್ನ ನಡೆಸಬೇಕು ಅನ್ನೋದಕ್ಕೆ ಯಾರು ಆಲ್ರೆಡಿ ಸೀನಿಯರ್ ಇರ್ತೀರಾ, ಯಾರು ಆಲ್ರೆಡಿ ಅಪ್ಗ್ರೇಡ್ ಮಾಡ್ಕೊಂಡಿರ್ತೀರಾ ಅವ್ರಿಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಸೀನಿಯಾರಿಟಿಗೆ ಅಂತ ಹೇಳಿ ಒಂದು ಅಡ್ವಾಂಟೇಜಸ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಈ ಪ್ರಾಫಿಟ್ ಬರುತ್ತೆ. ಈ ತರ ಯಾರಾದ್ರೂ ಮಿಸ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅದು ನಿಮ್ಗೂ ಕೂಡ ಬರಲ್ಲ. ಆ ಕಾರಣಕ್ಕೆ ನಿಮ್ಗೆ ಗ್ಯಾರಂಟಿಡ್ ಅಲ್ಲ ಅಂತ ಹೇಳ್ತಿದ್ದಾರೆ. ಬಟ್ 100% ಗ್ಯಾರಂಟಿಡ್ ಇನ್ಕಮ್ ಯಾವುದು ಅಂತಂದ್ರೆ ನಿಮ್ಗೆ X3 ಅನ್ನುವಂಥದ್ದು. ಅಂದ್ರೆ ನಾವೇನ್ ಎಫರ್ಟ್ ಹಾಕ್ತಿವಿ, ನಮ್ಮ ಪ್ರಯತ್ನ ಏನಿದೆ, ನಮ್ಮ ಹಾರ್ಡ್ ವರ್ಕಿಂಗ್ ಏನಿದೆ, ಅದಕ್ಕೆ ನಮ್ಗೆ 100% ಪ್ರಾಫಿಟ್ ಅನ್ನೋದು ಗ್ಯಾರಂಟಿಡ್ ಫ್ರಾಕ್ಷನ್ ಆಫ್ 30 ಸೆಕೆಂಡ್ಸ್ ಒಳಗಡೆ ನಮಗ್ ಬರುತ್ತೆ. X4 ಅಲ್ಲಿ ನೀವು ಹಾಕ್ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡ್ರೆ ಗ್ಯಾರಂಟಿಡ್ ಅಲ್ಲ ಅನ್ನೋ ಅಂತ ಮಾತು ಹೇಳ್ತಿದ್ದಾರೆ. ಆದ್ರೂ ಇಲ್ಲಿ ನಿಮ್ಗೆ ಜನರೇಟ್ ಆಗುತ್ತೆ ಇನ್ಕಮ್. ಯಾವ ತರ ಅಂತಂದ್ರೆ, ನೀವು ಡೈರೆಕ್ಟ್ ಚೆನ್ನಾಗಿ ಮಾಡಿದಾಗ ನಿಮ್ಗೆ ಇನ್ಕಮ್ ಬರುತ್ತೆ. ನಿಮ್ಮ ಟೀಮ್ ಅಲ್ಲಿ ನೀವು ಯಾರನ್ನ ಡೈರೆಕ್ಟ್ ಮಾಡಿದ್ದಾರೆ ಅವ್ರು ಚೆನ್ನಾಗಿ ಮಾಡ್ತಾ ಇದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ. ಅಥವಾ ನಿಮ್ಮನ್ನ ಸ್ಪಾನ್ಸರ್ ಯಾರು ಮಾಡಿದ್ದಾರೆ, ನಿಮ್ಮನ್ನ ಯಾರು ಬಿಸ್ನೆಸ್ ಕರ್ಕೊಂಡ್ ಬರ್ತಿದ್ದಾರೆ ಅವ್ರು ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಇನ್ಕಮ್ ಬರುತ್ತೆ. ಯಾವ್ದು ಇಲ್ಲ ಅಂದ್ರೆ ಕೊನೆ ಪಕ್ಷ ಅವರ ಟೀಮ್, ಅವ್ರು ಮಾಡ್ತಾ ಬಿಸ್ನೆಸ್ ಮಾಡ್ತಾ ಇರುವಂತ ಟೀಮ್ ಚೆನ್ನಾಗಿತ್ತು, ಒಳ್ಳೆ ಎಜುಕೇಶನ್
ಕೊಡುವಂತ ಟೀಮ್ ಆಗಿತ್ತು ಅಂದ್ರೆ ಅವಾಗ ಕೂಡ ನಿಮ್ಗೆ ಈ ರಿಟರ್ನ್ಸ್ ಅನ್ನೋದು ಬೈ ಡಿಫಾಲ್ಟ್ ಆಗಿ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಈ ಒಂದು ಅದ್ಭುತವಾದಂತ ಒಂದು ವಿಚಾರ ಇದೆ. ಸೊ ಈ ತರ ಸುಮಾರು ಎಕ್ಸಾಂಪಲ್ಸ್ ಐಡಿಯಾನ ನಾನು ನಿಮ್ಗೆ ಶೇರ್ ಮಾಡ್ಬೋದು. ಅದಕ್ಕೆ ನಮ್ಮ ಹತ್ರ ಅಷ್ಟೊಂದಾಗಿ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಏನ್ ಮಾಡ್ತೀನಿ, ಕೆಲವೊಂದು ಐಡಿಯಾ ರೆಫರೆನ್ಸ್ ಗಳನ್ನ ನಾನು ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತೀನಿ. ಅದೆಲ್ಲಾ ಐಡಿ ಕೂಡ ನೀವು ನಾನ್ ವರ್ಕಿಂಗ್ ಅಂಡ್ ವರ್ಕಿಂಗ್ ಎರಡೂ ಕೂಡ ಇದೆ. ಅದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ನೀವು ಪರ್ಸನಲ್ ಆಗಿ ಹೋಗಿ ಅದನ್ನ ಕ್ರಾಸ್ ಚೆಕ್ ಮಾಡಿ, ಸೊ ದಟ್ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನೋದು ಸಿಗುತ್ತೆ. ನಾವ್ ಏನೇ ಹೇಳಿದ್ರು ಕೂಡ ಹ್ಯೂಮನ್ ಸೈಕಾಲಜಿ ಎಂತದ್ದು ಅಂತಂದ್ರೆ ನಾವು ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಬಿಡೋಣ ಅಂತ ಹೇಳಿ ಖಂಡಿತವಾಗ್ಲೂ ಕ್ರಾಸ್ ಚೆಕ್ ಮಾಡಿ. ಏನಕ್ಕೆ ಅಂತಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಇದನ್ನ ಏನು ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಐಡಿ ಗಳನ್ನ ಓಪನ್ ಮಾಡಿ ಚೆಕ್ ಮಾಡಿ, ಅವರ ಎಫರ್ಟ್ ಏನಿದೆ, ಅವ್ರ ವರ್ಕಿಂಗ್ ಹೆಂಗಿದೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದಕ್ಕೆ ಬಂದಿರುವಂತ ರಿಸಲ್ಟ್ ಏನು ಅನ್ನುವಂತ ವಿಚಾರವನ್ನ ನೀವು ನೋಡ್ಬೋದು. ಸೊ ಇವಾಗ ಕೊನೆಯದಾಗಿ ನನ್ನ ಒಂದು ಐಡಿಯಾನ ಕೂಡ ನಾನು ನಿಮ್ಗೆ ತೋರಿಸ್ತೀನಿ, 212605 ಅಂತ ಹೇಳಿ. ಸೊ ನಾನು ಈ ಒಂದು ಪ್ರಾಜೆಕ್ಟ್ ಗೆ ಐ ಥಿಂಕ್ ಒಂದು 45 to 50 ಡೇಸ್ ಬಿಫೋರ್ ಅಷ್ಟೇ ನಾನು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿವರೆಗೂ 10 ಮೆಂಬರ್ಸ್ ಅನ್ನ ಮಾಡಿದ್ದೀನಿ. ಇವತ್ತು ನನ್ನ ಟೀಮ್ ಸೈಜ್ ನೋಡೋದಾಯ್ತು ಅಂದ್ರೆ ಮೋರ್ ದೆನ್ 250 ಮೆಂಬರ್ಸ್ ಆಗಿದೆ ಈ ಒಂದು ಸ್ಪ್ಯಾನ್ ಆಫ್ 30 to 40 ಡೇಸ್ ಅಲ್ಲಿ. ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬರುವಂತ ಪ್ರತಿ ಒಬ್ರಿಗೂ ಎಜುಕೇಶನ್ ಕೊಡ್ತಾ ಇದೀವಿ. ಬರುವಂತ ಪ್ರತಿಯೊಬ್ಬರಿಗೂ ವರ್ಕ್ ಮಾಡೋದು ಹೆಂಗೆ, ವರ್ಕಿಂಗ್ ಏನೆಲ್ಲ ಸಪೋರ್ಟ್ ಬೇಕು ಆ ಸಪೋರ್ಟ್ ಅನ್ನ ನಾವು ಮಾಡೋ ಮುಖಾಂತರ ಒಂದು ಅದ್ಭುತವಾದಂತ ಒಂದು ಇನ್ಕಮ್ ಅನ್ನ ನಾವು ತಗೊಳ್ತಾ ಇದೀವಿ ಅಂಡ್ ಬರೋವರೆಗೂ ಕೂಡ ಕೊಡಿಸ್ತಾ ಇದೀವಿ. ಸೊ ಆ ಒಂದು ಟೀಮ್ ವರ್ಕ್ ಇಂದ ನಾವು ಈ ಒಂದು ಹೈಯೆಸ್ಟ್ ಇನ್ಕಮ್ ಅನ್ನ ತಗೊಂಡಿದೀವಿ. ಇಲ್ಲಿವರೆಗೂ ನಾನು 15.4 ಹೆಚ್ಚು ಕಮ್ಮಿ ಐ ಥಿಂಕ್ ಒಂದು 4.7 ಲ್ಯಾಕ್ ರುಪೀಸ್ ವರೆಗೂ ನಾನು ಇವತ್ತಿನ ಪ್ರೆಸೆಂಟ್ ರೇಟ್ ಗೆ ನಾನು ನನ್ನ ಒಂದು ಇನ್ಕಮ್ ಅನ್ನ ಸಂಪಾದನೆ ಮಾಡಿದ್ದೀನಿ. ಸೊ ಇದು ನನ್ನ X3 ಅಲ್ಲಿ 0.4 ವರೆಗೂ. ಸೊ ನಮ್ಮ ಒಂದು X4 ಅಲ್ಲಿ ಮಾತಾಡೋದಾಯ್ತು ಅಂದ್ರೆ 1.6 ಸ್ಲಾಟ್ ವರೆಗೂ ನಾವು ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಅಪ್ಗ್ರೇಡ್ ಮಾಡ್ತಾ ಇದೀವಿ. ಫರ್ದರ್ ಆಗಿ ನಾವು 3.2 6.4 ಕೂಡ ಇವಾಗ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದೀವಿ. ಇದೇ ತರ ನಾವು ಕೂಡ ನಿಮ್ ತರನೇ ಏನು ಗೊತ್ತಿಲ್ಲದೆ, ಏನು ಅಭ್ಯಾಸ ಇಲ್ಲದೆ, ಎಲ್ಲವನ್ನು ಕೂಡ ಹೊಸದಾಗಿ ಬಿಗಿನಿಂಗ್ ಇಂದಾನೆ ಸ್ಟಾರ್ಟ್ ಮಾಡಿ ಬೇಸಿಕ್ ಆಗಿ ಒಂದು 1800 ರುಪೀಸ್ ಇಂದ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದೇ ಲಾಕ್ ಡೌನ್ ಸಿಚುವೇಶನ್ ಅಲ್ಲಿ ನಾವು ಸಂಪಾದನೆ ಮಾಡಿದ್ವಿ. ನಮಗಿರುವಂತ 2 ಕೈ ನಿಮ್ಗೂ ಇದೆ, ನಮ್ಗಿರುವಂತ 2 ಕಾಲ್ ನಿಮ್ಗೂ ಇದೆ, ನಮ್ಗಿರುವಂತ ಅದೇ 24 ಗಂಟೆನೆ ನಿಮ್ಗೂ ಇದೆ. ನನ್ನಿಂದ ಆಗಿದೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮಿಂದ ಕೂಡ ಆಗುತ್ತೆ ಅನ್ನೋದನ್ನ ನಮ್ತಾ ಈ ಒಂದು ಏನು ಬಿಸ್ನೆಸ್ ಒಳಗಡೆ ಎಂಟ್ರಿ ಆಗಿ ನಿಮಗೆ ಬೇಕಾಗಿರುವಂತ ಸಪೋರ್ಟಿಂಗ್ ರಿಸೋರ್ಸಸ್, ಟ್ರೈನಿಂಗ್ ಎಲ್ಲವನ್ನ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಪ್ರತಿ ಶನಿವಾರ ನೈಟು ಟ್ರೈನಿಂಗ್ ಇರುತ್ತೆ ನಮ್ ಟೀಮ್ದು. ಸೊ ಬರುವಂತ ಪ್ರತಿ ಒಬ್ಬೊಬ್ಬ ವ್ಯಕ್ತಿಗೂ ಕೂಡ ಎಜುಕೇಶನ್ ಕೊಡ್ತಾ ಇದೀವಿ, ಟ್ರೈನಿಂಗ್ ಕೊಡ್ತಾ ಇದೀವಿ, ಸಪೋರ್ಟ್ ಮಾಡ್ತಾ ಇದೀವಿ. ಜೊತೆಗೆ ಪ್ರತಿ ದಿನ ನಮ್ದು ಝೂಮ್ ಪ್ರೆಸೆಂಟೇಶನ್ ನಡೆಯುತ್ತೆ. ನೀವ್ ಯಾರಿಗಾದ್ರೂ ನಿಮ್ಗೆ ಮಾತಾಡಕ್ ಬರಲ್ಲ, ನಿಮ್ಗೆ ಹೇಳೋದಕ್ ಬರಲ್ಲ ಅಂತಂದ್ರೆ ಡೋಂಟ್ ವರಿ, ಜಸ್ಟ್ ಅವ್ರಿಗೆ ಝೂಮ್ ಅಟೆಂಡ್ ಮಾಡೋದು ಹೆಂಗೆ ಅನ್ನೋ ಅಂತ ಒಂದು ವಿಚಾರನ ತಿಳಿಸ್ಕೊಟ್ರೆ ಆ ಒಂದು ಝೂಮ್ ಗೆ ನೀವು ಅವರನ್ನ ಕನೆಕ್ಟ್ ಮಾಡಿದ್ರೆ ಮಿಕ್ಕಿದ ಎಲ್ಲವನ್ನ ಕೂಡ ನಾವು ಕೊಡ್ತೀವಿ. ಝೂಮ್ ಮುಗ್ದಾದ್ಮೇಲೆ ನೀವು ಅವರನ್ನ ಫಾಲೋ ಅಪ್ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಈ ಒಂದು ಪ್ರೆಸೆಂಟೇಶನ್ ಅನ್ನ